ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ನಮ್ದು ಸೈಟ್ ಇನ್ನು ರಿಜಿಸ್ಟ್ರೇಷನ್ ಆಗಿಲ್ಲ. ಸೊ ಓಡಾಡ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ನಾವು ಬಿಚ್ಚು ಗೈಸ್ ಹಿಂಗೆ ಆಟ ಮಾಡ್ತಿದ್ದಾನೆ ಇವನು, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಇಲ್ಕಂದ, ಯಾಕೆ ಮಗನೇ ಕೋಟ್ ಬೇಡವಾ ಸಾಕಾಯ್ತು ನನಗೆ. ಇನ್ನೊಂದು ಮಗು ಲೈಫಲ್ಲೇ ಬೇಡ ಅನ್ಸ್ಬಿಡೈತೆ ನನಗೆ ನಿಜ. ಹೆಂಗೆ ಅಂತಂದ್ರೆ ಇವಾಗ ಎಲ್ಲರ ಹತ್ರ ಇರುತ್ತಲ್ಲ ಉಪ್ಪಕ್ಕದು, ಈರುಳ್ಳಿ, ಸೊ ತರಕಾರಿ, ಸಾಂಬಾರ್, ಪುಂಡಿ ಸೊಪ್ಪು ಪಲ್ಯ ಅಲ್ವಾ. ಆಮೇಲೆ ಪುಂಡಿ ಸೊಪ್ಪು ತಾನೆ ಇತ್ತು ಅಂತ ಹೇಳಿ ಹಾಕ್ತಿರ್ಲಿಲ್ಲ ಗೈಸ್. ಇವಾಗ ಚಳಿಗಾಲ ಇದೆ ಅಂತ ಹಾಕಿದ್ರು ಅವನೀಗ ಆಗ್ತಾ ಇಲ್ಲ. ಸೊ ಇದೇನು ಅಂತ ನೋಡ್ತಿದ್ದೀರಾ, ಬಾ ಕುತ್ಕೋ, ನೀನೇ ಹೇಳಿದ್ರ ಬಗ್ಗೆ. ನಮ್ಮ ಪಕ್ಕ ಸೈಟ್ ಅಲ್ಲೇ ನಾನು ವಿಡಿಯೋ ತೆಗಿತೈತೆ ಒಂದು ಹುಡುಗಿ ಅದ್ರೊಳಗೆ. ಓಕೆ, ನಾ ಹುಡುಗಿ ನೋಡ್ತಾ ಇರೋ ಬ್ಲಾಗ್ ಈಗ ನೋಡಿದ್ರೆ ಗೊತ್ತಾಗುತ್ತೆ. ವಿಡಿಯೋ ತೆಗಿತೈತೆ ಹುಡುಗಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನೆಲ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಾ. ಸೊ ನೀನೊಬ್ಬ ಹಾಯ್ ಮಾಡಾಯ್ತು. ಹಾಯ್ ಮಾಡು. ಹಾಯ್ ಎಸ್ ಗೈಸ್, ಹಾಯ್. ವಿಷ್ಣು ಕಡೆಯಿಂದ ಕೂಡ ಎಲ್ರಿಗೂ ಹಾಯ್. ಸೊ ತಮ್ಮೆಲ್ಲಲ್ಲಿ ಏನು ಅಂತ ವ್ಲಾಗ್ ಆಲ್ರೆಡಿ ನೋಡೇ ಇರ್ತೀರಾ ನೀವು. ಸೊ ತುಂಬ ದಿವಸ ಆಯಿತು ನಾವು ಆಲ್ರೆಡಿ ವ್ಲಾಗ್ ಮಾಡಿ, ಹತ್ರ ಒಂದು ವಾರ ಆಯ್ತು ಅನಿಸುತ್ತೆ. ಲಾಸ್ಟ್ ನಮ್ಮ ಲವ್ ಸ್ಟೋರಿ ವ್ಲಾಗ್ ಅಷ್ಟೇ ಮಾಡಿರೋದು. ಸೊ ತುಂಬ ದಿವಸ ಮೇಲೆ ನಾವು ವ್ಲಾಗ್ ಮಾಡ್ತಿದ್ದೀವಿ. ಯಾಕೆ ಏನು ಎತ್ತ ಅಂತ ನಿಮ್ಗೆ ಹೇಳ್ತೀವಿ. ಸೊ ಬನ್ನಿ. ವಿಷ್ಣು ಹಾಯ್ ಗೈಸ್, ಇವತ್ತು ನಾವು ವ್ಲಾಗಲ್ಲಿ ತೋರಿಸ್ಬೇಕು ಅಂತೇಳಿ ರೆಡಿ ಮಾಡಿದ್ವಿ. ಬಟ್ ಅತ್ತ ಅಳ್ತಾನೆ ಇದ್ದಾನೆ ಯಾಕೋ ಇವತ್ತು. ಅವ್ನು ರೆಡಿ ಮಾಡಿ ಈ ಥರ ಕೋಟ್ ಎಲ್ಲ ಹಾಕ್ಬಿಟ್ರೆ ಅವನಿಗೆ ಹಿಂಸೆ ಅಲ್ವೇನೋ. ಇಷ್ಟು ದಿವಸ ಬೇಸಿಗೆ ಇತ್ತು ಅಂತ ಹೇಳಿ ಹಾಕ್ತಿರ್ಲಿಲ್ಲ ಗೈಸ್. ಇವಾಗ ಚಳಿಗಾಲ ಇದೆ ಅಂತ ಹಾಕಿದ್ರು ಅವನೀಗ ಆಗ್ತಾ ಇಲ್ಲ. ಸೊ ಇದೇನು ಅಂತ ನೋಡ್ತಿದ್ದೀರಾ, ಬಾ ಕುತ್ಕೋ, ನೀನೇ ಹೇಳಿದ್ರ ಬಗ್ಗೆ. ಗೈಸ್ ಆಕ್ಚುಲಿ ನಮಗೆ ಇದನ್ನ ಯೂಸ್ ಮಾಡೋರು ಬೇಕಾಗಿದ್ದಾರೆ. ಸೊ ವಿಡಿಯೋಗ್ರಾಫರ್ ಬೇಕಾಗಿದ್ದಾರೆ. ನಮ್ಗೇನು ಪರ್ಮನೆಂಟ್ ಆಗಿ ನಮ್ಮ ಜೊತೆನೇ ಇರಬೇಕು, ಎಲ್ಲ ಕೆಲಸ ಬಿಟ್ಟು ಫ್ಯಾಮಿಲಿ ಬಿಟ್ಟು ಅಂತ ಏನಿಲ್ಲ ನಮಗೆ. ಸೊ ನಾವು ಕರೆದಾಗ ವಾರದಲ್ಲಿ ಒಂದ್ಸತಿ ಬಂದು ವಿಡಿಯೋ ಇಟ್ಕೊಟ್ರು ಸಾಕು. ವಾರದಲ್ಲಿ ಒಂದ್ಸತಿ ಇಟ್ಕೊಟ್ರು ಸಾಕಲ್ಲ. ಚೆನ್ನಾಗಿ ಇಲ್ಲಪ್ಪ, ನೀನ್ ಬ್ಲ್ಯಾಕ್ ಇದ್ರೆ ತಾನೆ ಬ್ಲ್ಯಾಕ್ ಬರಕ್ಕೆ. ನೀನ್ ವೈಟ್ ಇದ್ಯಾ. ಇದು ತಗೊಂಡ್ಬಿಟ್ಟಿದೀನಿ, ಹೆಂಗ್ ಯೂಸ್ ಮಾಡೋದು ನನಗೆ ಗೊತ್ತಾಯ್ತಲ್ಲ ಗೈಸ್. ಎಷ್ಟು ಕಷ್ಟಪಡ್ತಿದ್ವಿ ಇದನ್ನ ಯೂಸ್ ಮಾಡಕ್ಕೆ. ನಿಜವಾಗ್ಲೂ ಇದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಸೊ ಇದು ಜಿಂಬೆಲ್ ಅಂತ ಕರೀತಾರೆ ಇದನ್ನ. ಸೊ ವಿಡಿಯೋ ಕ್ಯಾಮ್ರಾ ಇದೆ ನಮ್ಮ ಹತ್ರ, ಓಕೆನಾ, ಸೋನಿ ಕ್ಯಾಮ್ರಾ ಇದೆ. ಸೊ ನಮ್ಮ ಹತ್ರನೇ ಎಲ್ಲಾನು ಇದಾಯ್ತಾ. ಬಡ್ರೋ ವಿಡಿಯೋಗ್ರಾಫರು ಏನು ತರಬೇಕು ಅಪ್ಪ ಕೈ ಕೊಣೋ ತರಬೇಕು ಅಂತ ಏನಿಲ್ಲ ನೋಡಿ. ಇದು ಹೊಸದು ಹೆಂಗಿಟ್ಟಿ ತಂದಿದ್ವು. ಸೊ ಹಂಗೆ ಇಟ್ಟಿದ್ದೀವಿ. ಏನು ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಫಿಟ್ ಮಾಡೋಕ್ಕೆ ಅಂತ ಹೇಳಿ ಅವರೇ ಬಂದು ಫಿಟ್ ಮಾಡಿಕೊಟ್ರು. ಓಕೆನಾ, ಅವ್ರ ಹತ್ರ ಹೇಳಿಸ್ಕೊಂಡ್ವಿ ವಿಡಿಯೋ ಹೇಗೆ ಹಿಡಿಯೋದು ಅಂತ ಹೇಳಿ. ಬಟ್ ಆ ರೀತಿ ಹಿಡಿಯೋಕೆ ಹೋದ್ರೆ ಇದು ಬರ್ತಾನೆ ಇಲ್ಲ. ಸೊ ಇದಕ್ಕೆ ಇದನ್ನು ಯಾರಾದರೂ ಯೂಸ್ ಮಾಡೋರು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಮ ನಂಬರ್ನ ಹಾಕಿರಿ. ಸೊ ನಾನು ರೀಚ್ ಔಟ್ ಮಾಡ್ತೀನಿ. ಓಕೆನಾ, ಸಾಕಲ್ಲ ವಾರದಲ್ಲಿ ಒಂದ್ಸತಿ ಬಂದ್ರೆ ಸಾಕು. ಸೊ ಪೇ ಮಾಡ್ತೀವಿ. ಸೊ ಒಂದು ದಿವಸಕ್ಕೆ ಇಷ್ಟು ಅಂತ ಪೇ ಮಾಡ್ತೀವಿ ನಾವು. ವಾರದಲ್ಲಿ ಒಂದ್ಸತಿ ಬಂದರೆ ಸಾಕು. ನೀವು ಯಾವಾಗ ಫ್ರೀ ಇರ್ತೀರಾ ಆವಾಗ ವಾರದಲ್ಲಿ ಒಂದು ದಿವಸ ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೀವು ಈವ್ನಿಂಗ್ ಹೋದ್ರೆ ಸಾಕು. ಸೊ ಏನಾದರೂ ಅಕಸ್ಮಾತ್ ಇದ್ರೆ 2-3 ಅವರ್ ಅಷ್ಟೇ ಸಾಕು ನಮಗೆ ವೀಡಿಯೋಸ್. ಬಿಕಾಸ್ ನಾವು ಒಂದೊಂದೇ ಟೇಕಲ್ಲಿ ಮುಗಿಸ್ತೀವಿ. ನಮ್ಮದು ಐಡಿಯಾ ಅಂತ ಏನಿರಲ್ಲ ವೀಡಿಯೋಸ್ಗೆ. ಸೊ ಹಿಡಿಯೋರು ಬೇಕು, ಅಂದರೆ ವಿಡಿಯೋಗ್ರಾಫರ್ ಬೇಕು. ಸೊ ಇದು ಜಿಂಬಲು ಆಮೇಲೆ ಕ್ಯಾಮ್ರಾ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇರೋರು ಯಾರಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ನ ಹಾಕಿರಿ. ಸೊ ನಾನು ರೀಚ್ ಔಟ್ ಮಾಡ್ತೀನಿ. ಓಕೆ, ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ನಿಮ್ಮ ನಂಬರು. ಸೊ ಇದನ್ನು ಯೂಸ್ ಮಾಡೋಕ್ಕೆ ಬರಬೇಕು ಮೇನ್ಲಿ. ಸೊ ಇದು ಯಾವ ಬ್ರ್ಯಾಂಡು? ಸ್ಕಾರ್ಪ್ 2 ಅನ್ಸುತ್ತೆ. ಅಲ್ಲ ಸೈಡ್ ಹೋಗು ವಿಷ್ಣು. ಸೊ ಈ ಒಂದು ಬ್ರ್ಯಾಂಡ್ ಇದೆ ಇದು. ಸೊ ನೋಡಿ, ಸೊ ಇದನ್ನ ಬಂದು ಹಿಡಿಬೇಕು ನನಗೆ. ಓಕೆನಾ, ಸ್ಕಾರ್ಪ್ 2 ಅಂತಿದೆ. ಸೊ ಗೊತ್ತಿಲ್ಲ ನನಗೆ ಯಾವ ಬ್ರ್ಯಾಂಡ್ ನೇಮು ಇದು ಅಂತ ಹೇಳಿ. ಸೊ ರೀಸೆಂಟಾಗಿ ತಂದ್ವಿ ಇದನ್ನ ಯೂಸ್ ಮಾಡೋಣ ಅಂತ ಹೇಳಿ. ಬಟ್ ಹಾಗೇ ಇಲ್ಲ ಇದನ್ನು ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಅವರು ಐಡಿಯಾ ಕೊಡಬೇಕು ನಮಗೆ. ಒಂದು ನಿಮಿಷ. ಬ್ರ್ಯಾಂಡ್ ಬಂದಿದ್ದು ಫಿಯೂಟೆಕ್ ಸ್ಕಾರ್ಪ್ 2 ಅಂತ ಹೇಳಿ. ಸೊ ಹೇಳು. ಏನಿಲ್ಲ, ಇವಾಗ ನಾನು ಇದೇನಂದ್ರೆ ವಿಡಿಯೋದಕ್ಕಿಂತ ಅವನು ಯಾರ್ಯಾರು ವಿಡಿಯೋ ಇಡಬೇಕಲ್ಲ ಅವ್ರನ್ನ ಸ್ವಲ್ಪ ಐಡಿಯಾ ಕೊಡ್ಬೇಕು. ಯಾವ ಥರ ವಿಡಿಯೋ ಮಾಡಬೇಕು ಏನಿರುತ್ತೆ ಅಂತ ಅವನ್ನೇ ಸ್ವಲ್ಪ ಐಡಿಯಾ ಕೊಟ್ಟು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿಯಾಗಿ ವಿಡಿಯೋ ಮಾಡ್ಬೇಕನ್ನೋದು ನನ್ನ ಆಸೆ. ಬರ್ರಿ ನೋಡೋಣ. ಸೊ ಇದನ್ನು ಯೂಸ್ ಮಾಡೋಕೆ ಬರಬೇಕು, ಕ್ಯಾಮ್ರಾ ಯೂಸ್ ಮಾಡೋಕೆ ಗೊತ್ತಿರಬೇಕು, ವಿಡಿಯೋಗ್ರಾಫರ್ ಆಗಿರಬೇಕು. ಸೊ ಏನು ಪ್ರೊಫೆಷ್ನಲಿ ವಿಡಿಯೋಗ್ರಾಫರ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ. ಬೇಸಿಕಲಿ ಇದೊಂದು ಯೂಸ್ ಮಾಡೋಕೆ ಬರಬೇಕು, ಕ್ಯಾಮ್ರಾ ಒಂದು ಯೂಸ್ ಮಾಡೋಕೆ ಬರಬೇಕು, ಹಿಡಿಯೋಕೆ ಬರಬೇಕು. ಇವನಿಗೂ ಸ್ವಲ್ಪ ಗೊತ್ತು ಅಷ್ಟೇ ಗೈಸ್, ಬೇರೆ ಏನೂ ಇಲ್ಲ. ಸೊ ಯಾರನ್ನೂ ಇದ್ರೆ ದಯವಿಟ್ಟು ನಿಮ್ಮ ನಂಬರ್ನ ಹಾಕಿ. ಸೊ ಒಂದು ದಿವಸಕ್ಕೆ ಇಷ್ಟು ಅಂತ ಹೇಳಿ ನಾವು ಪೇ ಮಾಡ್ತೀವಿ. ಸೊ ಬಂದು ಇದ್ರೆ ಸಾಕು. ಓಕೆನಾ. ಸೊ ನೀವು ನನಗೆ ಬೇಜಾರಾಗ್ಬಿಟ್ಟೈತಿ. ಏನು ಕ್ಯಾಮ್ರಾ ಹಿಡ್ಕೊಂಡ್ರೆ ಈ ಕಡೆ ತಿರುಗುತ್ತೆ, ಈ ಕಡೆ ತಿರುಗುತ್ತೆ. ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು
ಯೂಸ್ ಮಾಡಕ್ ಬರುತ್ತೆ. ಫಸ್ಟ್ ತುಂಬ ಕಷ್ಟ. ನಾನು ಹೇಳ್ದೆ ಬೇಡ ಅಂಬಿ, ಅದನ್ನೆಲ್ಲ ತಗೊಳೋದು ಬೇಡ ಅಂತ. ಅಂಬಿ ಕೇಳಲಿಲ್ಲ ನನ್ನ ಮಾತನ್ನ, ತೊಗೊಂಡ್ಬಿಟ್ಟ. ಅದೆಷ್ಟು 25,000 ಗೈಸ್. ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಿಲ್ಲ. ಇವಾಗ ತೊಗೊಂಡ್ಬಿಟ್ಟಿದ್ದಾನೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಇದನ್ನ ಯೂಸ್ ಮಾಡೋರು ಒಬ್ರು ಬೇಕು. ಸೊ ಅವ್ರಿಗೂ ಆಪರ್ಚುನಿಟಿ ಸಿಗಲಿ ಅಂತ ಹೇಳಿ. ಯಾಕಮ್ಮ ಅದು ಕೋಟ್ ಬಿಟ್ಬಿಡು ಅಂತ ಹೇಳಿ. ಬಿಚ್ಚು ಗೈಸ್. ಹಿಂಗೆ ಆಟ ಮಾಡ್ತಿದ್ದಾನೆ ಇವನು, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲ ನೋಡಿ ಇಲ್ಕಂದ, ಯಾಕೆ ಮಗನೇ ಕೋಟ್ ಬೇಡವಾ ಇವಂದೇ ಅರ್ಧ ರೋದನೆ ಆಗ್ಬಿಡ ನಮ್ಗೆ. ಗೈಸ್ ಒಂದು ವಿಡಿಯೋ ಮಾಡ್ಬೇಕಿತ್ತು, ಆ ವಿಡಿಯೋನು ಮಾಡಕ್ ಬಿಡ್ತಲ್ಲ ಇವ್ನು. ನನಗೆ ನಿದ್ದೆ ಬಂದೈತೆ ಅಂತ ಮಲಗಿಸಿದ್ರೆ ಮಲಗಲ್ಲ, ಹಾಲು ಕುಡಿಸಿದ್ರೆ ಹಾಲು ಕುಡಿತಿಲ್ಲ. ಯಾಕೋ ಕಂದ ಹಿಡ್ಕೊ. ಕೊನೆಗೆ ಪ್ಯಾಂಟ್ನು ಬಿಚ್ಚಿದ್ವಿ. ಅವನು ಇನ್ನೂ ಕಿಟಿ ಅಂತ ಅಳ್ತಾನೆ ಅವನು. ಹೇಳು ಅಷ್ಟೇ ಗೈಸ್. ಅದು ಯಾರನ್ನ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ನಿಮ್ಮ ನಂಬರ್ ಹಾಕಿರಿ ಓಕೆನಾ, ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಸೊ ನಮ್ಮ ನಂಬರ್ ಹಾಕ್ಬಿಟ್ರೆ ಸೊ ಯೂಸ್ ಅಂದರೆ ಇದ್ರದ್ದು ಮಾಹಿತಿ ಬಗ್ಗೆ ಬಿಟ್ಟು ಇನ್ನೆಲ್ಲ ಮಾತಾಡೋ ಕಾಲ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಿಮ್ಮದೇ ನಂಬರ್ ಹಾಕ್ಬಿಡಿ ಕಮೆಂಟ್ ಬಾಕ್ಸಲ್ಲಿ, ನಾನು ನೋಡಿಬಿಟ್ಟು ತಗೊಂಡು ಆಮೇಲೆ ಡಿಲೀಟ್ ಮಾಡ್ತೀನಿ ಬೇಕಾದ್ರೆ. ಇನ್ಸ್ಟಾಗ್ರಾಮ್ ಐಡಿ ಬೇಕಾದ್ರೆ ಟ್ಯಾಗ್ ಮಾಡಿ, ನಾನು ಯಾವ್ದಾದ್ರು ವಿಡಿಯೋ ಶೂಟ್ ಮಾಡಿದ್ರೆ ನಾನು ನೋಡಿ. ನಿಮ್ಗೆ ಏನಾದರೂ ಇನ್ಸ್ಟಾ ಪೇಜ್ ಇದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ. ನಾನು ನೋಡಿ ನಿಮ್ಮ ಎಡಿಟಿಂಗು ವಿಡಿಯೋಗ್ರಫಿ ಹೇಗಿದೆ ಅಂತ ಹೇಳಿ ನೋಡಿ ಜಾಯಿನ್ ಮಾಡ್ತೀನಿ ಅಷ್ಟೇ. ಗೈಸ್ ಅಪ್ಪ ಮಲಗಿಸೋ ಅಷ್ಟೊತ್ತಲ್ಲಿ ಸಾಕಾಗೋಯ್ತು ಗೈಸ್. ಅಂಬಿ ಅರ್ಧ ಗಂಟೆ ತೂಗಿದ್ದಾನೆ, ಮಲಗಲಿಲ್ಲ. ಮತ್ತೆ ನಾನೇ ಹೋಗಿ ತೂಗಿ ಮಲಗಿಸಿದ್ದೀನಿ. ಈಗ ಅವನಿಗೆ ಏನೋ ಗೊತ್ತಿಲ್ಲ, ಇತ್ತೀಚಿನ ನಡುವೆ ಎಲ್ಲದಕ್ಕೂ ನಾನೇ ಬೇಕು, ಊಟ ತಿನ್ಸಕ್ಕೆ ನಾನೇ ಬೇಕು, ಮಲಗ್ಸಕ್ಕೆ ನಾನೇ ಬೇಕು, ಎಲ್ಲದಕ್ಕೂ ನಾನೇ ಬೇಕು. ಅವಾಗಾದ್ರೆ ಅಂಬಿ ಮಲಗಿಸ್ದಾಗಾದ್ರೂ ಮಲಗ್ತಿದ್ದ. ಇವಾಗ ಪಾಪ ಅಂಬಿ ಎಷ್ಟೊತ್ತು ತೂಗಿದ್ರು ಅವ್ನು ಮಲಗಲೇ ಇಲ್ಲ. ನನ್ನ ಜೊತೆ ಸೇರ್ತಾನೆ ಇಲ್ಲ ಗಾಯಸ್. ಇಚ್ಚಿನ ಏನೇನ್ಕೋ ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟಾನೋ ಗೊತ್ತಿಲ್ಲ. ನಾನು ಎತ್ಕೊಂಡ್ರೆ ಸಾಕು ಅಳೋದು ಮತ್ತೆ ಕಿರ್ಚೋದು ಹಂಗ್ ಮಾಡ್ತಾವ್ನು. ಯಾಕೋ ಅಂತ ಗೊತ್ತಿಲ್ಲ. ಅವ್ನಿಗೆ ನಾನೇ ಬೇಕು, 24 hours ನನ್ನ ಜೊತೆನೆ ಇರ್ತಾನ ಅವನು. ನಾನೇ ಅವ್ನಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ನಾನು. ಅಡಿಗೆ ಮನೆಗೆ ಹೋಗಿ ಪಾತ್ರೆ ತೊಳೆಯೋಣ ಅಂದ್ರೆ ಅಲ್ಲೂ ಏನು ಕೆಲಸ ಮಾಡಕ್ ಬಿಡಲ್ಲ. ಬಂದು ಕಾಲು ಹಿಡ್ಕೊಂಡು ಗೊಳೋ ಅಂತ ಅಳ್ತಾ ಇರ್ತಾನೆ. ತೋರಿಸ್ತೀನಿ ನೋಡೋಣ. ಕೈಯಲ್ಲಿ ನಿಧಾನಪ್ಪ ಯಪ್ಪ. ಬಟ್ಟೆ ಫುಲ್ ದೊಡ್ಡದು ಹಾಕ್ಬಿಟ್ಟಿದೀವಿ. ಸಾಕು ಗೈಸಪ್ಪ, ಸಾಕಾಯ್ತು ನನಗೆ. ಇನ್ನೊಂದ್ ಮಗು ಲೈಫಲ್ಲೇ ಬೇಡ ಅನ್ಸ್ಬಿಡೈತೆ ನನಗೆ ನಿಜ. ಹೆಂಗೆ ಅಂತಂದ್ರೆ ಇವಾಗ ಎಲ್ಲರ ಹತ್ರನು ಹೋದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲ. ಇವ್ನ ಅಪ್ಪ ಹತ್ರ ನಂಬಿ ಹತ್ರ ಹೋಗ್ತಾನೆ ಇಲ್ಲ ಇತ್ತೀಚಿನ ನಡುವೆ. ಯಾಕೆ ಅಂತಂದ್ರೆ ಅವ್ನ್ ಬಿಸಿ ಆಗ್ಬಿಟ್ಟಿದ್ದಾನೆ ಸೈಟ್ ವರ್ಕ್ ಅಲ್ಲಿ. ಅವ್ನ್ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾನೆ. ಅವ್ನ್ ಮನೆಗ್ ಬರ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ 1-2-3 hour ಕಂಡಿಲ್ಲ ಅಂದ್ರೆ ಅವ್ನ ಜೊತೆ ಅವ್ನ್ ಮಾತೇ ಆಡಲ್ಲ ಗೈಸ್. ಅವನಿಗೆ ಬುದ್ಧಿ ಗೊತ್ತಾಗ್ತಿದೆ ಅವನಿಗೆ. ಎಷ್ಟು ಅಡಿಕ್ಟ್ ಆಗ್ಬಿಟ್ಟು ನೋಡು. ಕೊನೆಗೆ ನಾನೇ ತೂಗ್ ಮಲಗಿಸ್ದೆ. ಅಂಬಿ ಹೋಗಿ ಊಟ ತಗೊಂಡು ಅಣ್ಣ ಎಲ್ಲ ತಗೊಂಡ್ ಬಂದ್ರು ಇನ್ನು ತೂಗ್ತಾನೆ ಇದ್ದೆ ನಾನು. ಜಸ್ಟ್ ಇವಾಗ ಮಲಗಿಸಿದ್ದೀನಿ. ಅಂಬಿ ನೋಡಿದ್ರೆ ಅರ್ಧ ಗಂಟೆ ಕಷ್ಟಪಟ್ಟ ಅವ್ನ್ ಮಲಗ್ಲೆಲ್ಲ ಅಳ್ತಾನೆ ಇದ್ದ ಅವನು. ಅಂತಂದ್ರೆ ಸರಿ ಹೋಗ್ತಾನೆ, ಮತ್ತೆ ನಿನ್ ಮನೇಲಿ ಇದ್ರೆ ಸರಿ ಹೋಯ್ತಾನ ಅವನು. ಇದೆಲ್ಲ ಸೈಟ್ ಸ್ವಲ್ಪ ಮುಗಿಬೇಕು. ಸೊ ಅದ್ರ ಬಗ್ಗೆನೇ ಮಾತಾಡ್ಬೇಕು ಈಗ. ಸೊ ಇನ್ನೂ ರಿಜಿಸ್ಟರ್ ಆಗಿಲ್ಲ. ಯಾವಾಗ ಹೇಳಿದ್ ನಾವು, ಏನಕ್ಕೆ ರಿಜಿಸ್ಟರ್ ಆಗಿಲ್ಲ, ಏನ್ ಪ್ರಾಬ್ಲಮ್ ಆಗಿದೆ, ಸೊ ಪ್ರತಿಯೊಂದು ನಿಮ್ಮ ಮಟ್ಟಿಗೆ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ಹೊಟ್ಟೆಗೆ ಸ್ವಲ್ಪ ತಿನ್ಕೊಂತೀನಿ ಗೈಸ್. ಟೈಮ್ 1 ಗಂಟೆ ಆಯ್ತು, ಒಂದು ತುತ್ತು ಬೆಳಗ್ಗೆಯಿಂದ ತಿಂದಿಲ್ಲ. ಬೆಳಗ್ಗೆ ಎದ್ದು ಒಂದು ವಿಡಿಯೋ ಶೂಟ್ ಇತ್ತು, ವಿಡಿಯೋ ಮುಗಿಸ್ಕೊಂಡು ಇವಾಗ ಅವನ ಮಲಗಿಸಿ ಅವನ ರೆಡಿ ಮಾಡಿ ನಾನು ರೆಡಿ ಆಗಿ ಅಷ್ಟೊತ್ತಲ್ಲೇ ಟೈಮ್ ಆಗೋಯ್ತು ಇವತ್ತು. ಸೊ ಅದಕ್ಕೆ ಫಸ್ಟ್ ತಿನ್ಬಿಟ್ಟು ಆಮೇಲೆ ಸಿಗೋಣ ಆಯ್ತಾ. ನೀನೇನು ಹೇಳಿ? ನಾನು ತಿಂದುಬಿಡ್ತೀನಿ ಇವಾಗ. ನೀನು ತಿಂತ್ಯಾ? ಪಾಪ ಅಂಬಿಗೂ ಹೊಟ್ಟೆ. ನಾನು ಬೆಳಗ್ಗೆ ಏನು ತಿಂದಿಲ್ಲ. ಅದೇ ನೀವು ಅವಳು ಹೇಳಿದಲ್ಲ, ಅದೇ ಶೂಟ್ ಅಲ್ಲೇ ನಾನು ಇದ್ದೀನಿ. ಅದೇ ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಇವಾಗ ಇವತ್ತು ನಮ್ಗೆ ನಮ್ಮ ಉತ್ತರ ಕರ್ನಾಟಕ ಊಟ ಇಲ್ಲಿ ಚೆನ್ನಾಗಿ ಮಾಡ್ತಾರೆ. ಎವ್ವಿ ಸಖತ್ತಾಗಿರುತ್ತೆ ಗೈಸ್. ಅದಕ್ಕೋಸ್ಕರ ತಗೊಂಡು ಅದನ್ನೇ ತಿನ್ನೋಣ ಇವತ್ತು ಅಡಿಗೆ ಏನು ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಟೈಮೇ ಸಿಕ್ಕಿಲ್ಲ. ಗೈಸ್ ಏನಕ್ಕೆ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಅವನಿಂದಾನೆ. ಅವ್ನು ತುಂಬಾ ಅಳ್ತಾನೆ ನೋಡಿ. ಅವನ ವ್ಲಾಗಲ್ಲಿ ಎಷ್ಟೇ ತೋರಿಸ್ಬೇಕಂತಂದ್ರೂ ಅವ್ನು ನಿದ್ದೆ ಆಗಿ ಚೆನ್ನಾಗಿ ಎದ್ರೆ ಫುಲ್ ಆಕ್ಟಿವ್ ಇರ್ತಾನೆ. ನಿದ್ದೆ ಅಂತ ಬಂದಾಗ ನಾವು ವ್ಲಾಗ್ ಶುರು ಮಾಡಿದ್ರೆ ನಾವು 1 ನಿಮಿಷನೂ ಕೂಡ ಅವ್ನು ವ್ಲಾಗ್ ಮಾಡಕ್ ಬಿಡಲ್ಲ ನೋಡಿ. ಇವಾಗ ಮಲಗಿಸ್ಬಿಟ್ಟೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾಯ್ತು. ಮತ್ತೆ 2-3 ಅವರ್ ಎದಳಲ್ಲ. ಎಲ್ಲ ಕೆಲಸ ಮುಗಿಯ ಗಂಟೆ ಎದ್ದಳಲ್ಲ ಇವಾಗ. ಸೊ ಫಸ್ಟ್ ಊಟ ತಿನ್ಬಿಟ್ಟು ಫಸ್ಟ್ ವ್ಲಾಗ್ ಮುಗಿಸಿ. ಸೊ ಏನು ಸ್ವಲ್ಪ ಭಾರ ಕಮ್ಮಿ ಆಗುತ್ತೆ. ಇವತ್ತಿನ ದಿವಸ ಮುಗಿಯೋಷ್ಟೊತ್ತಲ್ಲಿ ಬೇಕು, 5-6 ಗಂಟೆ ಬೇಕು. ಊಟ ಗಿಟ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿ. ಯಾಕಿನ್ನೂ ರಿಜಿಸ್ಟರ್ ಆಗಿಲ್ಲ ಅಂತೆಲ್ಲಾನು ಹೇಳೋಣ. ಸೊ ಬನ್ನಿ ಅದ್ರ ಬಗ್ಗೆ ಎಲ್ಲ ಬನ್ನಿ ಊಟ ಮಾಡೋಣ. ಜೋಳದ ರೊಟ್ಟಿ ತಿನ್ನೋಣ ಗೈಸ್. ಊಟ ಮಾಡ್ತಾ ಇದ್ದೀವಿ, ಬಿಸಿ ಬಿಸಿ ಊಟ ಇವಾಗ ರೆಡಿ ಆಗಿದೆ 12:15ಗೆ. ಸೊ ಜೋಳದ ರೊಟ್ಟಿ, ಆಮೇಲೆ ಇದು ಮೆಣಸಿನ್ಕಾಯಿ ಫ್ರೈ ಮಾಡಿರ್ತಾರಲ್ಲ ಉಪ್ಪಕ್ಕೆ, ಅದು ಈರುಳ್ಳಿ, ಸೊ ತರಕಾರಿ ಸಾಂಬಾರು, ಪುಂಡಿ ಸೊಪ್ಪು ಪಲ್ಯ ಅಲ್ವಾ ಆಮೇಲೆ ಪುಂಡಿ ಸೊಪ್ಪು ತಾನೆ, ಪುಂಡಿ ಸೊಪ್ಪಿನ ಪಲ್ಯ, ಹಪ್ಪಳ, ರೈಸ್, ಸಾಂಬಾರು. ಸೊ ನನ್ನ ಫೇವ್ರೆಟ್ ಇಲ್ಲಿ ಒಂದು ಸ್ವಲ್ಪ ಕೂಡ ಸೋಡಾ ಏನೂ ಹಾಕಿರಲ್ಲ ಗೈಸ್. ನಾರ್ಮಲ್ ಉತ್ತರ ಕರ್ನಾಟಕದವರೇ ಮಾಡೋದು. ಸೊ ಇಲ್ಲೇ ನಮ್ಮ ಮನೆ ಹತ್ರ ಸಿಗುತ್ತೆ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಸೋಡಾ ಇರಲ್ಲ, ಏನಿರಲ್ಲ, ಮೈಲ್ಡ್ ಆಗಿರುತ್ತೆ. 2 ರೊಟ್ಟಿ ಹಾಫ್ ರೈಸ್ ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಸೊ ತಿಂದು ಸಿಗ್ತೀನಿ ಗೈಸ್. ಎಸ್ ಗೈಸ್,
ಎಲ್ಲ ಹೊಟ್ಟೆ ತುಂಬಾ ತಡಿ. ಹೊಟ್ಟೆ ತುಂಬಾ ಊಟ ಆಯ್ತು. ಫಸ್ಟ್ ನಂದು ಹೇಳ್ಬಿಡ್ತೀನಿ, ನನ್ಗಂತೂ ಹಸು ತಡ್ಕೊಳಕ್ಕಾಗಲ್ಲ. ನನ್ನ ಟೈಮಾಗ ತಲೆ ಸುತ್ತಂಗ ಆಗ್ಬಿಡುತ್ತೆ. ಹಸು ತಡ್ಕೊಳಕ್ಕಾಗಲ್ಲ, ತಲೆ ಸುತ್ತಂಗ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಊಟ ಮಾಡೋಣ ಕಣೆ, ಆಮೇಲೆ ಬ್ಲಾಕ್ ಮಾಡೋಣ ಅಂತ ಹೇಳಿದ್ದೆ. ಫುಲ್ ಹೊಟ್ಟೆ ತುಂಬಿದೆ, ಮಾತಾಡೋಕ್ಕೂ ಆಗ್ತಿಲ್ಲ ಇವಾಗ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಹೊಟ್ಟೆ ತುಂಬಿದ್ರೆ ಕಷ್ಟ, ಹೊಟ್ಟೆ ತುಂಬಿಲ್ಲ ಅಂದ್ರೆ ಕಷ್ಟ. ಹಂಗೆ ದೇವ್ರು ಅದ್ ನಿಯಮ. ಹೊಟ್ಟೆ ತುಂಬಿದ್ರೆ ಸೋಂಬೇರಿತನ ಬಿದ್ಬಿಡ್ತೀವಿ, ನಿದ್ದೆ ಬರ್ತಾ ಇರುತ್ತೆ. ಹೊಟ್ಟೆ ಹಸ್ದ್ರೆ ನಿದ್ದೆನೆ ಬರಲ್ಲ ಆತರ. ಎಸ್ ಗೈಸ್, ಇವಾಗ ಹೊಟ್ಟೆ ತುಂಬ ಊಟ ಆಯ್ತು, ಹಣ್ಣೆಲ್ಲ ತಿಂದಿದ್ದಾಯ್ತು. ಫಸ್ಟ್ ನಾವು ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ತುಂಬ ತಿನ್ಬಿಟ್ಟಿದ್ದೀವಿ. ಎಸ್, ಏನಪ್ಪಾ ಅಂತ ಅಂದ್ರೆ ನಾವು ಯಾಕೆ ಇಷ್ಟು ದಿವಸ ಬ್ಲಾಗ್ ಮಾಡಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ನಮ್ದು ಸೈಟ್ ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. ಸೊ ಓಡಾಡ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ನಾವು ಪೂರ್ತಿ ಕ್ಯಾಶ್ ಕೊಟ್ಟು ತಗೊಂತಾ ಇಲ್ಲ, ಒಂದ್ ಸ್ವಲ್ಪ ಅಮೌಂಟ್ ನ ನಾವು ಲೋನ್ ತಗೊಂತಾ ಇದೀವಿ. ಒಂದ್ ಸ್ವಲ್ಪ ಅಮೌಂಟ್ ಲೋನ್ ಇಂದಾನೆ ನಮ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತಾ ಇರೋದು. ಯಾಕಂದ್ರೆ ಅವ್ರು ಇವಾಗ ಅದು ಒಂದು ಕೇಳಿದ್ರೆ ಮತ್ತೆ ಇನ್ನೊಂದು 4 ದಿವಸ ಬಿಟ್ಟು ಮತ್ತೊಂದು ಕೇಳ್ತಾರೆ. ಇವಾಗ ಸಡನ್ ಆಗಿ ಒಂದೇ ಪಟ ಪಟ ಅಂತ ಒಂಚಿ ಕೊಟ್ಬಿಡ್ಬೋದು. ಅದು ಹೆಂಗಂದ್ರೆ ಗೈಸ್, ಇನ್ನೊಬ್ರಿಗಿಂದ ಇಸ್ಕೊಂಡು ಅವರಿಂದ ಇಲ್ಲಿಗೆ ತಗೊಂಡು ಇವನಿಗೆ ಕೊಟ್ಟು ಇವನಿಂದ ಅಲ್ಲಿಗೆ ಹೋಗುತ್ತೆ. ಅದು ಆತರ 3 ಜನದಿಂದ ಮಧ್ಯಕ್ಕೆ ಹೋಗ್ತೈತೆ. ಅದರಿಂದ ಸ್ವಲ್ಪ ಹಿಂಸೆ ಆಗ್ತೈತೆ. ರಿಜಿಸ್ಟ್ರೇಷನ್ ಈ ವಾರದಲ್ಲಿ ಏನೋ ಮಾಡ್ತೀನಿ ಅಂತ ಹೇಳಿ, ಈ ವಾರದಲ್ಲಿ ಆಗ್ಬೋದು. ಈ ಮಿಸ್ ಆದ್ರೆ ನೆಕ್ಸ್ಟ್ ವಾರ ಅಂತೂ ಪಕ್ಕ ಆಗೇ ಆಗುತ್ತೆ. ನಾನು ಏನಂದ್ರೆ ಇದೊಂದು ರಿಜಿಸ್ಟ್ರೇಷನ್ ಆಯ್ತಂದ್ರೆ ನೆಕ್ಸ್ಟ್ ನಿಮ್ಗೆ ಸೈಟ್ ತೋರಿಸ್ಬೇಕು. ನಂದು ಎಲ್ಲಿದೆ ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚೆನೆ ತೋರಿಸ್ತೀವಿ. ನೆಕ್ಸ್ಟ್ ವ್ಲಾಗ್ ನಮ್ಮ ಸೈಟ್ ತೋರಿಸ್ತೀವಿ ಹೇಗಿದೆ ಅಂತೇಳಿ. ನೀವೇ ಕಮೆಂಟ್ ಮಾಡಿ. ಸೊ ಹೇಗಿದೆ ಅಂತ ಹೇಳಿ, ಗೊತ್ತಿಲ್ಲ, ಏನೋ ಸಣ್ಣದಾಗಿ ತಗೊಂತಾ ಇದೀವಿ. ಫಸ್ಟ್ ಟೈಮ್ ಅದು ಆ ಫೀಲೇ ಬೇರೆ. ಯಾಕಂದ್ರೆ ಅಪ್ಪ ಅಮ್ಮ ಮಾಡಿಕ್ಕಿದ್ನ ತಗೊಂಡು ಆ ದುಡ್ಡನ್ನ ತಗೊಂಡಾಗ ಅದು ಬೇರೆ ತರ ಫೀಲ್. ನಾವೇ ತಗೊಂಡ ಆ ಫೀಲ್ಗೂ ಅದಕ್ಕೂ ಆ ಟೆನ್ಷನ್ನು ಆ ಸ್ಟ್ರಗಲ್ ಅವೆಲ್ಲ ಒಂದ್ ಸ್ವಲ್ಪ ನೆನಪಾಯ್ತಾ ಇರ್ತವೆ ಅಷ್ಟೇ. ಇವಾಗ ನೆಕ್ಸ್ಟ್ ವ್ಲಾಗಲ್ಲಿ ನಾವು ನಮ್ಮ ಸೈಟ್ನ ತೋರಿಸ್ತೀವಿ. ನಾವು ಈ ವ್ಲಾಗಲ್ಲಿ ಏನಕ್ಕೆ ನಾವು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನೋದು ವಿಷಯನ ಹೇಳ್ತೀನಿ. ಸೊ ಫಸ್ಟ್ ತುಂಬ ಜನ ಕೇಳ್ತೀವಿ, ನಾನು ಅದೇ ವ್ಲಾಗಲ್ಲಿ ಸೈಟ್ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಹೇಳಿ ಹಾಕಿದ್ನಲ್ಲ. ಸೊ ಅದೇ ವ್ಲಾಗಲ್ಲೇ ಹೇಳಿದ್ದೆ ನಾನು. ಸೊ ನಾವು ತಗೊಂತಾ ಇರೋದು ಫುಲ್ ಸೈಟ್ ಅಂತ. ಇನ್ನೂ ತುಂಬ ಜನ ಕೇಳ್ತಾನೆ ಇದ್ರಿ, ಎಷ್ಟು ಸೈಟ್, ಯಾವ ಸೈಟ್ ಅಂತ ಹೇಳಿ. ಸೊ ಮಾಹಿತಿ ಕೊಟ್ಬಿಡ್ತೀನಿ. 30-40 ಇದೆ ಸೈಟು, ಫುಲ್ ಸೈಟ್ ಇದೆ. 1200 ಅಡಿ. ಸೊ ಫುಲ್ ಸೈಟ್ ಅಷ್ಟೇ. ಹಾಫ್ ಅಂತಂದ್ರೆ 20-30 ಹಾಫ್ ಅಂದ್ರೆ 20-30, ಇಲ್ಲಾಂದ್ರೆ 15-40 ಈ ತರ ಹಾಫ್ ಅಂದ್ರೆ. ಫುಲ್ ಅಂತಂದ್ರೆ 30-40. ಸೊ 30-40 ಸೈಟ್ ಇದ್ದು ಎಲ್ಲಾನು ಆಗಿದೆ ಆಲ್ಮೋಸ್ಟ್. ಇನ್ನೇನು ಹಂತದಲ್ಲಿದೆ. ಸೊ ಈ ವಾರ ಮಿಸ್ ಆದ್ರೆ ಮುಂದಿನ ಬರುವಂತ ವಾರದಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ನಾನು ಏನಂದ್ರೆ ಗೈಸ್, ನನಗೇನು ಫಾಲ್ಟ್ ಬಿದ್ದಿದೆ, 15ನೇ ತಾರೀಕು ಆಷಾಢ ಇದೆ. ಆಷಾಢದಲ್ಲಿ ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಅದು ಪ್ರೆಸರ್ ಮೇಲೆ ಅವ್ರಿಗೆ ಒತ್ತಡ ಕೊಡ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ನೋಡಿ, ನನಗೆ ಅರ್ಜೆಂಟ್ ಮಾಡ್ಕೊಡ್ರಿ. ಯಾಕಂದ್ರೆ 15 ದಿವಸ ಒಳಗಡೆ ಏನಾದ್ರು ಮಾಡ್ಕೊಡ್ರಿ. ಯಾಕಂದ್ರೆ ಈ ಆಷಾಢದಲ್ಲಿ ತಗೊಂಡಾಗ ಅದು ಇದು ಅಂತ ಇದು ಮಾಡ್ತಾರೆ. ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ನಾನು ಗಾಡಿ ತಗೊಂಡಿರೋದೇ ನಾನು ಆಷಾಢದಲ್ಲಿ. ಅದಕ್ಕೋಸ್ಕರ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನಮ್ಮ ಮನೇಲಿ ದೊಡ್ಡವರು ಇದಾರಲ್ಲಪ್ಪ, ಅವ್ರು ಬಿಡ್ಬೇಕಲ್ಲ, ಅವ್ರದ್ದು ಒಂದು ಕಲ್ಪನೆ ಬೇರೆ. ಯಾಕಂದ್ರೆ ಇವ್ರಮ್ಮನ ಒಂದು ಕಲ್ಪನೆ ಮಾತಾಡ್ತಾರೆ, ನಮ್ಮಮ್ಮನ ಒಂದು ಕಲ್ಪನೆ. ಆಷಾಢ ಹಂಗಾಗುತ್ತೆ ಹಿಂಗಾಗುತ್ತೆ. ನಮ್ಗೆ ಅದೇನಾಗುತ್ತೆ ಅಂದ್ರೆ ಖುಷಿ ಪಡೋಣ, ದುಃಖ ಪಡೋಣ ಅನ್ಸ್ಬಿಡ್ತಾವ. 15 ದಿವಸ ಟೈಮಲ್ಲಿ ರಿಜಿಸ್ಟ್ರೇಷನ್ ನಮ್ಗಿರೋದು 6 ದಿವಸ ಟೈಮಿನ ಅಷ್ಟೇ. ಇವತ್ತು 9ನೇ ತಾರೀಕು, ಇನ್ನು 6 ದಿವಸ 15ನೇ ತಾರೀಕು ಒಳಗಡೆ ನಾನು ಕೆಲಸ ಮಾಡ್ಬೇಕು. ಆ ಕೆಲಸ ಮಾಡೋಕ್ಕೋಸ್ಕರ ಎಲ್ಲ ಫುಲ್ ಓಡಾಡ್ತಾ ಇದ್ದೀನಿ. ಏನಾರು ಒಂದು ಮಾಡ್ಬೇಕು, ಬೇಗ ಮುಗಿಸ್ಬೇಕು ಅಂತ. ಬಟ್ ನಾವ್ ಏನೇ ಸ್ಟ್ರಗಲ್ ಮಾಡಿದ್ರು ಶನಿವಾರ ಭಾನುವಾರ ರಜೆ ಕೊಟ್ಬಿಡ್ತಾರೆ. ಇರೋದೇ 5 ದಿವಸ ಟೈಮ್. ಇವಾಗ ಇವತ್ತು ಗುರುವಾರನೇ, ಇವತ್ತು ಗುರುವಾರ, ನಾಳೆ ಒಂದ್ ದಿವಸ ಅಷ್ಟೇ, ಮತ್ತೆ ಶನಿವಾರ ಭಾನುವಾರ ರಜಾ. ಗುರುವಾರ ಇವತ್ತು ಇನ್ನೇನ್ ಮತ್ತೆ ಇನ್ನು ನಾಳೆ ಒಂದ್ ದಿವಸ ಗ್ಯಾಪ್, ನಾಳೆ ಒಂದ್ ದಿವಸ ಶುಕ್ರವಾರ, ಮತ್ತೆ ಶನಿವಾರ ಭಾನುವಾರ ಬಂದ್ಬಿಡ್ತು. ಮತ್ತೆ ಆಮೇಲೆ ಸ್ವಲ್ಪ ಮತ್ತೆ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ಕೆಲಸ. ಈ ತರ ಪ್ರೆಷರ್ ಆಗ್ತಾ ಇತ್ತು ನನ್ಗೆ. ಏನ್ ಮಾಡೋಣ, ದುಡ್ಡು ಇದ್ರೆ ಫುಲ್ ಕ್ಯಾಶ್ ಕೊಟ್ಟಿದ್ರೆ ಅವತ್ತಿನ ದಿವಸ ರಿಜಿಸ್ಟ್ರೇಷನ್ ಎಲ್ಲ ಆಗ್ಬಿಡೋದು. ಬಟ್ ನಾವು ನಮಗೊಂದ್ ಸ್ವಲ್ಪ ಅಮೌಂಟ್ ಸ್ವಲ್ಪ ಅಲ್ಲ, ಜಾಸ್ತಿನೇ ಶಾರ್ಟೇಜ್ ಇದೆ. ಸುಳ್ಳು ಹೇಳೋಣ, ಬಟ್ ಇರೋದ್ರಲ್ಲಿ ಅಡ್ಜಸ್ಟ್ ಅರ್ಧ, ಅದೇನ್ ಅರ್ಧ ಇದೆ, ಅದನ್ನ ಅರ್ಧ ಶಾರ್ಟೇಜ್ ಇದೆ. ಒಂದು ಏನಕ್ಕೆ ಅಂದ್ರೆ ನಮ್ಗೆ ಇವಾಗ ಅದನ್ನ ತಗೊಂಡಿದೀವಲ್ಲ, ಇವಾಗ ಒಂದ್ ಸ್ವಲ್ಪ ಪ್ರೆಷರ್ ಇರುತ್ತೆ ಇವಾಗ ನಮ್ಗೂನು. ಇವಾಗ ಫುಲ್ ಕ್ಯಾಶ್ ಕೊಡ್ತಾ ಅಂದ್ರೆ ನಮ್ಗೆ ಅದು ಏನ್ ಅನ್ಸಲ್ಲ. ಎಲ್ಲ ತಗೊಂಡಿದೀವಿ, ಇನ್ನೇನ್ ನಮ್ಗೇನ್ ಕ್ಯಾಶ್ ತಗೊಂಡಿಲ್ಲ. ಇವಾಗ ಏನಂದ್ರೆ ಗೈಸ್, ಲೋನ್ ಕಟ್ಟಬೇಕು ಮನೆದು, ಮತ್ತೆ ಏನ್ ಬೇಕು ಅದು ಲೋನ್ಗಳು. ಮನೆ ಮೊಬೈಲ್ 2 ಐಫೋನ್ ತಗೊಂಡಿದೀವಿ, ಅವು 2 ಮೊಬೈಲ್ ಲೋನ್ ಕಟ್ಟಬೇಕು. ಕ್ಯಾಮ್ರಾ ತಗೊಂಡಿದ್ವಿ, ಅದು ಇವಾಗ ಇದು ಯಾವ್ದೋ ತಗೊಂಡಿದ್ದೆ, ಅದು ಫುಲ್ ಕ್ಯಾಶ್ ಬಿಡಿ. ಅದೇನೋ ಕಮ್ಮಿ ಅಷ್ಟೇ ಅಲ್ವಾ, 25,000. ಸೊ ಇವೆಲ್ಲ ನಾವೇನೇ ಗೈಸ್ ಏನೇ ತಗೊಂಡ್ರು, ನಾವೇನ ದುಡ್ಡು ಶ್ರೀಮಂತರಲ್ಲ. ನಾವೇನೇ ತಗೊಂಡ್ರು ಲೋನಲ್ಲೇ ತಗೊಳ್ಳೋದು. ಯಾಕಂದ್ರೆ ಲೋನ್ ಇಲ್ಲ, EMI ತಗೊಂತೀವಿ ನಾವು. ಇನ್ನೊಂದು ಏನಂದ್ರೆ ನನಗದ್ರ 2 ತರ ಬೆನಿಫಿಟ್ ಇದೆ. ಒಂದು ಲೋನಲ್ಲಿ ತಗೊಂಡ್ರೆ ಸಿವಿಲ್ ಸ್ಕೋರ್ ಸ್ವಲ್ಪ ಚೆನ್ನಾಗುತ್ತೆ ಅನ್ನೋದೊಂದು. ಇನ್ನೊಂದು ಲೋನ್ ಇದ್ರೆ ಪ್ರೆಷರ್ ಇರುತ್ತೆ, ಭಯ ಇರುತ್ತೆ. ಕಟ್ಲೇಬೇಕು ನಾವು. ಎನಿ ಕಂಡೀಷನ್ ಏನೇ ಮಾಡಿದ್ರು ಕಟ್ಲೇಬೇಕು. ಆ ಪ್ರೆಷರ್ಗೆ ನಾನು
ಏನು ಮಾಡ್ತೀನಿ, ಲೋನ್ ಮಾಡಿಸ್ಕೊಂತೀನಿ. ನನ್ನ ಹತ್ರ ಎಷ್ಟೇ ದುಡ್ಡಿದ್ರು ನಾನು ಲೋನೇ ಮಾಡಿಸ್ಕೊಳ್ಳೋದು. ನಾನು ಯಾವುದೇ ಆಗಲಿ, ನಾನು ನೆಕ್ಸ್ಟ್ ಏನಾದ್ರು ಅಕಸ್ಮಾತ್ ನಾನು ಕಾರ್ ತಗೊಂಡ್ರು ಅಷ್ಟೇ, EMI ಮೇಲೆ ನಮ್ಮ ಹತ್ರ ಫುಲ್ ಕ್ಯಾಶ್ ಇದ್ರು ನಾನು ಲೋನೇ ತಗೊಳ್ಳೋದು. ಏನಕ್ಕೆ ಅಂದರೆ ಲೋನ್ ಆದರೆ ಒಂದು ಭಯ ಇರುತ್ತೆ, ಒಂದು ಇದಿರುತ್ತೆ, ಏನಪ್ಪ ಯಾಕೆ ಅಂತಂದ್ರೆ ನೋಡಿ, ಇವಾಗ ನಾವು ಫುಲ್ ಕ್ಯಾಶ್ ಕೊಟ್ಬಿಟ್ರೆ ಅದು ಫುಲ್ ಕ್ಯಾಶ್ ಒಂದೇ ಸತಿ ಹೋಗ್ಬಿಟ್ಟಿರುತ್ತೆ. ಬಟ್ ನಾವಿಲ್ಲಿ ತಿಂಗಳ ಕಟ್ಕೊಂಡು ಮಂತ್ಲಿ ಕಟ್ಕೊಂಡು ನಾವು ಇನ್ನೂ ಸ್ವಲ್ಪ ಸೇವಿಂಗ್ಸ್ ಮಾಡ್ಬೋದು. ಬೇರೆ ಯಾವ್ದಕ್ಕಾದ್ರೂ ವಸ್ತುಗೆ ಇನ್ವೆಸ್ಟ್ ಮಾಡೋಕ್ಕೆ ನಾವು ಒಂದು ಸ್ವಲ್ಪ ಸೇವ್ ಮಾಡೋಕ್ಕೆ ನಮಗೆ ಟೈಮ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು EMI ಲೋನ್ ಮೇಲೆ ತಗೊತಾ ಇರೋದು. ಒಂದು ಸ್ವಲ್ಪ ಅಮೌಂಟು ನಮ್ಮ ಹತ್ರ ಇತ್ತು, ನಮ್ಮ ಹತ್ರ ಇರೋದನ್ನ ಹಾಕಿ ನಮಗೆ ಆಕ್ಚುಲಿ ಚೀಟಿ ದುಡ್ಡು ಬರಬೇಕಿತ್ತು. ಸೊ ಅದು ಕೂಡ ಬಂದಿಲ್ಲ. ಅದೆಲ್ಲ ಬಂದಿದ್ರೆ ಒಂದು ಸ್ವಲ್ಪ ಕಮ್ಮಿನೇ ಲೋನ್ ತಗೊಳ್ಳೋ ಪರಿಸ್ಥಿತಿ ಬರ್ತಿತ್ತು. ಬಟ್ ಚೀಟಿ ಏನು ಇನ್ನೂ ಹೊಡೆದಿಲ್ಲ ನಮಗೆ. ಸೊ ಅದಕ್ಕೋಸ್ಕರ ಇರಲಿ, ಚೀಟಿ ನಿಧಾನಕ್ಕೆ ಬರಲಿ. ಸೊ ಅದು ಮೇ ಬಿ ಮನೆ ಕಟ್ಟಕ್ಕೆ ಹೆಲ್ಪ್ ಆಗ್ಬೋದು. ಇಲ್ಲ ಅಂತಂದ್ರೆ ಏನಾದರೂ ಈ ಒಂದು EMI ಲೋನ್ ಒಟ್ಟಿಗೆ ಆದರೆ ಒಂದು ವರ್ಷದಲ್ಲೆಲ್ಲ ಲೋನ್ ತೀರಿಸ್ಬಿಡ್ತೀವಿ ನಾವು. ಒಂದು ವರ್ಷ ನಾವು ಹೇಳ್ತೀವಿ ಅಷ್ಟೇ ಬಾಯಿಂದ, ಬಟ್ ಎಷ್ಟಾಗುತ್ತೋ ಗೊತ್ತಿಲ್ಲ ಗೈಸ್. ಆದ್ರೆ ನಾವು ಮನಸ್ಸು ಒಂದು ವರ್ಷದಲ್ಲಿ ವರ್ಷ ಅಂತ ಪ್ಲಾನ್ ಹಾಕಿದ್ವಿ. ಒಂದು ವರ್ಷದ ಮೇಲೆ ಆಗ್ಬೋದು, 2 ವರ್ಷನ ಆಗ್ಬೋದು, 3 ವರ್ಷನ ಆಗ್ಬೋದು, ಹೇಳಕ್ಕಾಗಲ್ಲ. ಬಟ್ ನಮ್ ಟಾರ್ಗೆಟ್ ಇರೋದು ಒಂದು ವರ್ಷದಲ್ಲಿ ಹೆಂಗಾದ್ರೂ ಕ್ಲಿಯರ್ ಮಾಡ್ಕೊಂಡು. ನಾನು ಹೇಳ್ತೀನಿ, ಇವಾಗ ನಾವು ಮತ್ತೆ ಇಲ್ಲಿ ಈ ಮನೆನ ಲೀಸ್ಗೆ ಹಾಕಿಸ್ಕೊಂಡಿದ್ದೀವಿ 2 ವರ್ಷ ಆಯ್ತಾ. ಆ 2 ವರ್ಷ ಮುಗಿಯೋಷ್ಟೊತ್ತಿಲಿ ಸೊ ನಾವು ಆ ಲೋನ್ ತೀರಿಸ್ಬೇಕಂತ ನಮ್ಮ ಮೈಂಡ್ ಸೆಟ್ ಫಿಕ್ಸ್ ಆಗಿದೆ. 1 ವರ್ಷ ಅಂತಲ್ಲ, 2 ವರ್ಷ 2 ವರ್ಷ ಈ ಮನೆ ಲೋನ್ ಅದನ್ನೇ ಹೇಳ್ತಿರೋದು. ಮನೆದು ಲೀಸ್ ಮುಗಿಯೋಷ್ಟರಲ್ಲಿ ನಾವು ಮತ್ತೆ ನಾವು ಏನಾದ್ರು ಆದಷ್ಟು ಪ್ರೆಷರ್ ಕೊಟ್ಟು ಏನಾದ್ರು ಮಾಡಿದ್ರೆ ಒಂದು ವರ್ಷ 1.5 ವರ್ಷದಲ್ಲಿ ಮಾಡೋಣ. ಆಗಿಲ್ಲ ಅಂದ್ರೆ ನಾವು ಮಿನಿಮಮ್ ಒಂದು ಐಡಿಯಾ ಹಾಕಿದ್ದೀವಿ ವಯಸ್ಸು ಆ ಥರ ರೇಂಜಿಗೆ ಹೋದ್ರೆ. ಯಾಕಂದ್ರೆ ನಾವು ಎಲ್ಲರೂ ಇದ್ರಲ್ಲಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದ್ರಲ್ಲಿ ಹೇಳಿದ್ರೆ ಅದೊಂಥರ ಬೇರೆ ತರ ಆಗ್ಬಿಡುತ್ತೆ. ಇನ್ನು ತುಂಬಾ ಜನ ಕೇಳ್ತಿದ್ರಿ ಸೈಟ್ ಎಲ್ಲಿ ಇದೆ, ನಿಮ್ ಸೈಟ್ ಎಲ್ಲಿರೋದು ಅಂತ. ಬ್ಯಾಂಗ್ಳೂರಲ್ಲೇ ತಗೊಂತಾರ ಅದು, ಗಂಗೋನಹಳ್ಳಿ ಇದೆಯಲ್ಲ, ಸೊ ಅಲ್ಲಿ ತಗೊಂತಾರ ಅದು ನಮ್ಮ ಸೈಟ್. ಸೊ ಇಲ್ಲಿರೋರ್ಗೆ ಅದು ಗೊತ್ತಿರುತ್ತೆ ನೀವು ಎಲ್ಲ ಬೇರೆ ಕಡೆ ಇರೋರಿಗೆ. ಸೊ ನಾವಿರೋದು ಅಂದ್ರಳ್ಳಿ ಆಯ್ತಾ. ಸೊ ಅಂದ್ರಳ್ಳಿ ನಾವು ಸೈಟ್ ತಗೊಂತಿರೋದು ಗಂಗೋನಹಳ್ಳಿ ಸರ್ಕಲ್ ಹತ್ರ. ನಾವು ಇವಾಗಿರೋ ಲೊಕೇಶನ್ ಏನಂತಂದ್ರೆ, ನಾವು ಮೇನ್ ಲೊಕೇಶನ್ ಬರೋದು ಫೀನಿಕ್ಸ್ ಸೆಕೆಂಡ್ ಸ್ಟೇಜ್. ಅಲ್ಲಿಂದ ಆಟೋದಲ್ಲಿ ಬಂದ್ರೆ ಅಂದ್ರಳ್ಳಿಯಿಂದ ಡಿ ಗ್ರೂಪ್. ನಾವಿರೋದು ಡಿ ಗ್ರೂಪ್. ನಾವು ಮೇನ್ ಲ್ಯಾಂಡ್ ಮಾರ್ಕ್ ಹೇಳ್ಬೇಕಲ್ಲ, ಅದಕ್ಕೋಸ್ಕರ ನಾವು ಆತರ ಹೇಳ್ತೀವಿ. ಇಲ್ಲಿಂದ ಏನ್ ನಮ್ ಸೈಟ್ ಜಾಸ್ತಿ ದೂರ ಅಲ್ಲ, 2 ಕಿಲೋಮೀಟರ್ 2 ಕಿಲೋಮೀಟರ್ ಇದೆ. ಒಂದು 5 ನಿಮಿಷ ದಾರಿ ಅಷ್ಟೇ. ಸೊ ಇಲ್ಲಿ ಈ ಏರಿಯಾದಲ್ಲಿ ಪ್ರೆಸೆಂಟ್ ತಗೋಬೇಕಂದ್ರೆ ಇಲ್ಲೆಲ್ಲ ಕೋಟಿ ಓಡ್ತಿದೆ. ಒಂದು ಫುಲ್ ಸೈಟ್ 1,20,00,000 ಅಂದ್ರೆ ಚೆನ್ನಾಗಿರೋದು. ಇಲ್ಲೆಲ್ಲ ಫುಲ್ ಇಂಪ್ರೂವ್ ಆಗ್ಬಿಟ್ಟಿದೆ. ಇಲ್ಲೆಲ್ಲ ತಗೊಳಕ್ ಆಗೋದು ಇಲ್ಲ, ಆಗಲ್ಲ ಅಂತಲ್ಲ, ಆಗುತ್ತೆ. ಬಟ್ ಮನ್ಸ್ ಪಡ್ಬೇಕು ಅದಕ್ಕೂ. ಬಟ್ ನಮ್ಗೆ ಏನಂದ್ರೆ ನಮ್ಗೆ ಲೆವೆಲ್ ಬೇಡ ಗೈಸ್, ಬದುಕಕ್ ಜೀವನ. ಅಲ್ಲೂ ತುಂಬಾ ಇಂಪ್ರೂವ್ ಆಗಿದೆಪ್ಪ. ಅವಾಗ ನಮ್ಮ ಅಮ್ಮ ತಗೊಂಡಾಗ ಗೈಸ್, ನಮ್ಮ ಅಮ್ಮಂದಿದೆ ಸೈಟ್ ಅಲ್ಲಿ, ನಮ್ಮ ಅಮ್ಮ ತಗೊಂಡಾಗ ಬರೀ 6 ಲಕ್ಷ. ಇವಾಗ ನೋಡಿದ್ರೆ ಅದು 25 ಲಕ್ಷ 30 ಲಕ್ಷ ಬರೀ ಆಫ್ ಸೈಟ್ ಓಡ್ತಿದೆ ಅಲ್ಲಿ. 25 ಲಕ್ಷ ರೂಪಾಯಿ ಇಲ್ಲ ಓಡುತ್ತೆ. ನಾವೇನ್ ಹೇಳ್ತೀನಿ, ಸೈಟ್ ಮೇಲೆ ಬಂಡವಾಳ ಹಾಕಿದ್ರೆ ಯಾವತ್ತು ಲಾಸ್ ಆಗಿ ಇದುವರೆಗೆ ಯಾರಿಗೂ ಲಾಸ್ ಆಗಿಲ್ಲ. ಓಕೆ, ಯಾವ ವಸ್ತು ಮೇಲೆ ಹಾಕಿದ್ರು ಲಾಸ್ ಆಗುತ್ತೆ. ಕಾರ್ ಮೇಲೆ ಆಗ್ಲಿ ಎಲ್ಲಾದ್ರೂ ಅಷ್ಟೇ ಲಾಸ್ ಆಗುತ್ತೆ. ಫೋನು ಅಷ್ಟೇ, ಏನೇ ಲಾಸ್ ಆಗುತ್ತೆ. ಒಡವೆನೂ ಲಾಸ್ ಆಗುತ್ತೆ. ಯಾಕಂದ್ರೆ ನೋಡಿ, ಇವಾಗ ಪ್ರೆಸೆಂಟ್ 15,000 ಇತ್ತು, ಇವಾಗ ಎಷ್ಟು 12,000 ಬಂದಿದೆ. ಹಂಗಂದ್ರೆ ಅದು ಏರುಪೇರ್ ಆಗುತ್ತೆ. ಬಟ್ ಯಾವತ್ತು ಸೈಟ್ ಮಾತ್ರ ಏರುಪೇರ್ ಆಗಲ್ಲ, ಹೋಯ್ತಾ ಇರುತ್ತೆ. ಅದನ್ನ ಇಳಿಸಕ್ಕಾಗಲ್ಲ. ಫಸ್ಟ್ ಅದು ಮಾಡಿದೀವಿ. ಸೊ ನೋಡೋಣ, ಹಣೆ ಬರದಲ್ಲಿ ಮನೆ ಕಟ್ಟೋ ಯೋಗ ಇದ್ರೆ ಆದಷ್ಟು ಬೇಗ ಕಟ್ಟೋಣ. ಕಟ್ಟಕ್ಕಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ದು ಅಂತ ಒಂದು ಜಾಗ. ಎಲ್ಲ ನಿಮ್ಮ ಆಶೀರ್ವಾದ, ಜನರ ಆಶೀರ್ವಾದ ಇತ್ತಂದ್ರೆ ಅದು ದೊಡ್ಡ ವಿಷಯನೇ ಇಲ್ಲ. ಹೇಗೇಗಿದ್ದವ್ರು ಹೇಗೇಗೋ ಆಗಿದ್ದಾರೆ ಗೈಸ್. ಸೊ ನಾನು ಹೇಳ್ತೀನಿ, ನಿಮ್ಗೆ ಫ್ರೀ ಟೈಮ್ ಅಲ್ಲಿ ಇದ್ದಾಗ ನೀವು ಕೂಡ ಏನಾದ್ರೂ ಒಂದ್ ಸ್ಟಾರ್ಟ್ ಮಾಡಿ. ನಿಮ್ಗೂ ಅದೃಷ್ಟ ಇದೆ, ನೀವು ಮೇಲ್ ಬರ್ತೀರಾ. ನಾನು ಹೇಳ್ತೀನಿ ಅಂದ್ರೆ, ಏನು ಓಡಲ್ಲ, ವ್ಯೂಸ್ ಬರಲ್ಲ ಅನ್ನೋ ಕುತ್ಕೊಂಡ್ರೆ ಯಾವ್ದು ಕೆಲಸ ಆಗಲ್ಲ. ನಿಮ್ ಪ್ರಯತ್ನ ನೀವು ಮಾಡ್ತಿರ್ಬೇಕು. ಫಲಾಗಿಲ್ಲ ಎಲ್ಲ ದೇವ್ರ ಕೈಲಿರುತ್ತೆ ಅನ್ನೋದು ನನ್ನ ಸಜೆಷನ್. ಹೌದಪ್ಪ. ಆಮೇಲೆ ವ್ಲಾಗ್ ಮಾಡ್ತಾ ನೋಡ್ತಾ ವಿಡಿಯೋಗ್ರಾಫರ್ ಮರಿಬೇಡಿ. ಸೊ ನಿಮ್ಮಲ್ಲಿ ಯಾರಾದ್ರೂ ವಿಡಿಯೋಗ್ರಾಫರ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಂಬರ್ ಹಾಕಿರಿ. ಸೊ ಕಮೆಂಟ್ ಮತ್ತೆ ಕಮೆಂಟ್ ಹಾಕ್ರಿ, ಆಮೇಲೆ ಲಿಂಕ್ ಹಾಕ್ರಿ ನಿಮ್ ಇನ್ಸ್ಟಾಗ್ರಾಮ್. ಯಾಕಂದ್ರೆ ನೀವು ವಿಡಿಯೋ ಹೆಂಗ್ ಮಾಡಿದ್ರ ಅಂತ ನಾವು ಒಂದ್ಸಲ ನೋಡ್ಬೇಕಲ್ಲ. ಡೈರೆಕ್ಟ್ ಆಗಿ ನೋಡಿ ನಂಬರ್ ತಗೊಂಡು ಡೈರೆಕ್ಟ್ ಮಾಡಕ್ಕಾಗಲ್ಲ. ನೀವು ಅಲ್ಲಿ ಹಾಕಿದಾಗ ಅಲ್ಲಿ ಚೆಕ್ ಮಾಡಿದ್ವಿ ಅಂದ್ರೆ, ಇದು ನನ್ಗೆ ಯಾವ ಪ್ರೊಫೈಲ್ ಇಷ್ಟ ಆಗುತ್ತೋ ಆ ಪ್ರೊಫೈಲ್ ನಾವು ಮೆಸೇಜ್ ಮಾಡ್ತೀವಿ, ಇಲ್ಲಾಂದ್ರೆ ಫೋನ್ ಮಾಡ್ತೀವಿ. ಬಂದು ಮೀಟ್ ಮಾಡೋಣ, ಮಾತಾಡೋಣ. ನಿಮ್ ನಮ್ ಜೊತೆ ಅಡ್ಜಸ್ಟ್ ಆದ್ರೆ ಮಾಡ್ರಿ. ಖಂಡಿತವಾಗ್ಲೂ ನಮ್ ಪ್ರಕಾರ ಅಡ್ಜಸ್ಟ್ ಆಗ್ತೀರಾ. ಯಾಕಂದ್ರೆ ನಮ್ದು ಒಂದೇ ದಿವಸ ಸಾಕು, ನಾವು ಒಂದೇ ದಿವಸದಲ್ಲಿ ವಿಡಿಯೋ ಮಾಡ್ತೀವಿ. ನಿಮ್ಗೂ ತೊಂದ್ರೆ ಕೊಡಲ್ಲ, ಒಂದೇ ಟೆಕಲ್ ಮಾಡ್ತೀವಿ ನಾವು. ನೀವು ಯಾಕಂದ್ರೆ ಅಡ್ಜಸ್ಟ್ ಆಗಷ್ಟು ಇದು ಅದಿದು ಅಂತ ಏನಿಲ್ಲ. ಯಾಕಂದ್ರೆ ನಮ್ಮ ಜೊತೆ ನೀವಿದ್ರೆ ನೀವೇ ಬಿಟ್ಟೋಗಲ್ಲ. ಅನ್ನೋದು ನನ್ನ ಮೈಂಡ್ ಸೆಟ್. ಯಾಕಂದ್ರೆ ನಾವು ಒಂಥರ ಕ್ಯಾಜುಲಿ, ಯಾಕಂದ್ರೆ ನಮ್ದು ಬೇರೆ ತರ ಲೈಫ್ ಅಲ್ಲ ನಮ್ದು. ನಾವು ಇಷ್ಟು ಏನೇ ಬೆಳೆದ್ರು ಏನೇ ಬಿಟ್ರು ನಮ್ದು ಕ್ಯಾಜುಲಿ ಲೈಫ್. ನಾವು ನಾರ್ಮಲ್ ಆಗಿ ಓಡಾಡ್ಕೊಂಡೇ ಇರ್ತೀವಿ ರೋಡಲ್ಲಿ. ನಾವು ಏನ್ ಆತರ ನಮ್ಗೆ ಏನ್ ಇಲ್ವೇ ಇಲ್ಲ. ಬಟ್ ಜನ ಆತರ ನಮ್ಮನ್ನ ನೋಡ್ತಾರೆ ಹೊರತು ನಮ್ಗೆ ಆತರ ಇದುವರೆಗೆ ಅನ್ಸಿಲ್ಲ. ಎಷ್ಟೊಂದ್ ಕಡೆ ನೋಡಿದ್ದೀನಿ. ಎಲ್ಲಾದ್ರೂ ನೀವು ಏನಾದ್ರು ನಮ್ಮನ್ನ ನೋಡಿದ್ರೆ ಬಂದು ಮಾತಾಡ್ಸಕ್ಕೆ ಭಯ ಪಡ್ತೀರಾ, ಹಿಂಜರಿತೀರಾ, ಮುಂದಕ್ಕೆ ಬರಲ್ಲ. ನೀವು ಜಸ್ಟ್ ನೋಡ್ತಾನೆ ಇರ್ತೀರಾ. ನೀವು ನೋಡ್ತೀರಾ, ನಗ್ತೀರಾ, ಬರ್ರಿ. ಯಾಕಂದ್ರೆ ನಾವು ಏನು ಇದೆಲ್ಲ ಇದೆಲ್ಲ, ನಾವು ನಿಮ್ ತರನೇ ಮನುಷ್ಯರು, ನಿಮ್ಮಿಂದ ನಾವು. ಅದಕ್ಕೋಸ್ಕರ ಬರ್ರಿ, ಕ್ಯಾಜುವಲ್ ಫೋಟೋ ತಗೊಳ್ರಿ. ಯಾರು ನಾಚಿಕೆ ಪಡ್ಬೇಡ್ರಿ. ನಾವು ಅಷ್ಟೇ, ಯಾವ್ದಾದ್ರು ನಾಚಿಕೆ ಪಡಲ್ಲ. ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗಂಟ. ನೀವು ಅಡ್ಜಸ್ಟ್ ಆಯ್ತಂದ್ರೆ ನೀವು ನಮ್ಮ ಮಾತು ಕೇಳೋಷ್ಟಲ್ಲಿ ನೀವೇ ಬೇಜಾರಾಗ್ಬಿಡ್ತೀರಿ. ಅಷ್ಟು ಜಾಸ್ತಿ ಮಾತಾಡ್ತೀವಿ ಅಂತ ಅರ್ಥ.
ಅಷ್ಟೇ ಗೈಸ್, ಏನಿಲ್ಲ. ಸೊ ಸೈಟ್ ಜಾಗ ಕೇಳ್ತಿದ್ರಿ ಇದೆ ಗಂಗೋಡ್ನಹಳ್ಳಿ ಹತ್ರ. ಸೊ ಅಲ್ಲೂ ಕೂಡ ಅಷ್ಟೇ ಇತ್ತೀಚಿನ ನಡುವೆ ಎಲ್ಲಿ ನೋಡಿದ್ರು ಜಾಗಗಳೇ ಸಿಗ್ತಾ ಇಲ್ಲ, ಸೈಟ್ಗಳೇ ಸಿಗ್ತಾ ಇಲ್ಲ, ಎಲ್ಲಾ ಕಡೆ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಬಟ್ ಯಾವ್ದಾರ ಒಂದು ಕಾರ್ ತರ ಇರ್ಬೇಕು, ಆ ತರದಲ್ಲಿ ತಗೊಳಕ್ ಇಷ್ಟ ಆಗಲ್ಲ. ಈ ತರ ಮೈನ್ ರೋಡ್ ಅಲ್ಲಿ ಒಂದ್ ಸ್ವಲ್ಪ ಇರ್ಬೇಕು, ತಗೊಂತೀವಿ ಒಂದ್ ಸ್ವಲ್ಪ ಅಲ್ಲಿ ಪಕ್ಕ ಮನೆಗಳಿದ್ದಾಗ ನಮ್ಗೊಂದ್ ಸ್ವಲ್ಪ. ಇವತ್ತು ಮೊನ್ನೆ ಹೋಗಿದೆ ಗೈಸ್ ಸೈಟ್ ಹತ್ರ, ನನ್ಗೆ ಒಂದು ಅಂಕಲ್ ಬಂದಿದ್ರು ಅಲ್ಲೇ ನಮ್ಮ ಸೈಟ್ ಇಂದ ಎದುರುಗಡೆ. ಯಾವತ್ತು ಸಿಕ್ಲಾರ ಇವತ್ತು ಬಂದಾರೆ, ಬಂದು ಎಲ್ಲ ಮಾತಾಡ್ತಾರೆ ನಮ್ದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದನ್ನ ನನ್ನ ಮಿಸ್ಸಸ್ ಪರ್ಸನಲ್ ಆಗಿ ಹೇಳ್ತೀನಿ, ಇದ್ರಲ್ಲಿ ಹೇಳಲ್ಲ. ಯಾಕೆಂದ್ರೆ ಇದು ಏನ ಅಂಕಲ್ ಸಿಕ್ಕಿದ್ರು, ಅಂಕಲ್ ಸಿಕ್ಕಿದ್ರೆ ಅದು ಏನು ಎತ್ತ ಓಡ್ತಿತ್ತು ಹಂಗೆ ಹಿಂಗೆ ಅಂತ ಮಾತಾಡಿದ್ವಿ. ಅದನ್ನ ಮಾತಾಡಿದ್ವಿ. ಅವತ್ತು ಇವಳು ಹಂಗೆ ಹಿಂಗೆ ಅಂತ ಕಿರ್ಚಾಡ್ತಿಲ್ಲ, ಅದಕ್ಕೋಸ್ಕರ ಯಾರು ಅಕ್ಕಪಕ್ಕದನ್ನೇ ಮಾತಾಡ್ಸಲ್ಲ ನೀನು ಹಂಗೆ ಅಂತ. ಇವತ್ತಂದ್ರೂ ನಮ್ಮ ಪಕ್ಕ ಸೈಟಲ್ಲೇ ನಾನು ವಿಡಿಯೋ ತೆಗಿತೈತೆ ಒಂದು ಹುಡುಗಿ ಅದ್ರೊಳಗೆ. ಓಕೆ, ನಾ ಹುಡುಗಿ ನೋಡ್ತಾ ಇರೋ ಬ್ಲಾಗ್ ಈಗ ನೋಡಿದ್ರೆ ಗೊತ್ತಾಗುತ್ತೆ. ವಿಡಿಯೋ ತೆಗಿತಾ ಹುಡುಗಿ, ನಾನು ಯಾರಪ್ಪ ಇದು, ನಾನು ನೀನು ಕಳ್ಳಂತಾರ ವಿಡಿಯೋ ತೆಗಿತಾರಂತ. ಆಮೇಲೆ ಗೊತ್ತಾಯ್ತು ನೀವು ವಿಡಿಯೋ ಮಾಡ್ತೀರಾ, ಅಕ್ಕ ಚೆನ್ನಾಗಿದಾರ ಮತ್ತೆ ವಿಷ್ಣು ಚೆನ್ನಾಗಿದೆ, ಚೆನ್ನಾಗಿದೆ, ನೆಕ್ಸ್ಟ್ ಇಲ್ಲಿ ಕಾಂಪೌಂಡ್ ಬಟ್ ಕಟ್ಸ್ವಲ್ಲ ಅವ್ರು ಕರ್ಕೊಂಡ್ ಬರ್ತೀನಿ ಮಾತಾಡ್ಸ್ರಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೈಟ್ ಪಕ್ಕದ ಮನೆನೆ, ಪಕ್ಕದ ಬಿಲ್ಡಿಂಗ್. ನಾನು ಹೇಳ್ತಿದ್ದೆ ಗೈಸ್, ತಗೊಂತ ಇದೀವಿ ಅಕ್ಕಪಕ್ಕದವ್ರು ನೋ ಕರೆದು ವಿಚಾರಿಸು ಅಂತ. ಇಲ್ಲ ನಂಗೆ ನಾಚಿಕೆ ಆಗುತ್ತೆ ಅಂತ ಮಾಡ್ತಾರೆ. ಹೆಂಗೋ ಅಂಕಲ್ ಒಂದು ಅಂಕಲ್ ಎದುರುಗಡೆ ಒಂದು ಬಿಲ್ಡಿಂಗ್, ನಮ್ಮ ಸೈಟ್ ಎದುರುಗಡೆ ಸ್ವಲ್ಪ ಮುಂದ್ಗಡೆ ಜಾಗ ಇದೆ, ಅಲ್ಲೊಂದು ಬಿಲ್ಡಿಂಗ್ ಇದೆ. ಅವರು ಕಟ್ಟಡ ಮನೆ ತಗೊಂಡಿದ್ರಂತ ಅವರು. ಅದಕ್ಕೋಸ್ಕರ ಅವ್ರು ಸಿಕ್ಕಿದ್ರು, ಎಲ್ಲ ಹೇಳ್ತಿದ್ರು ಹಂಗೆ ಹಿಂಗೆ ಹಂಗೆ ಚೆನ್ನಾಗಿ ಓದ್ತಿದ್ಯಾ ಅಂತ. ಅದ್ರಲ್ಲಿ ನೋಡಿದ್ರೆ ನಮ್ಮ ಸೈಟ್ ಜಾಸ್ತಿ ಡಿಮ್ಯಾಂಡ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆಯ್ತು. ಸಖತ್ತಾಗಿದೆ ಗೈಸ್, ಶಾಸ್ತ್ರ ಗೆಲ್ದಾಗ್ಲೂ ಅಷ್ಟೇ ಎಲ್ಲಾ ಕಡೆ. ನಾನು ಇವಾಗ ಇಲ್ಲಿ ಏನು ಮಾತಾಡಲ್ಲ, ಅಲ್ಲಿ ಹೋಗ್ತೀನಲ್ಲ, ಅಲ್ಲಿ ಏನೇನು ಡೀಟೇಲ್ ಕರ್ಕೊಂಡು ಕಾಂಪೌಂಡ್ ಹಾಕ್ಸ್ತೀವಲ್ಲ ಅವಾಗ ಇವಳು ಕರ್ಕೊಂಡು ಹೋಗ್ತೀನಿ. ಆದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಂದಿಲ್ಲಪ್ಪ, ಯಾಕಂದ್ರೆ ಭರವಸೆ ಕೊಡಲ್ಲ ನಾವು. ಇಲ್ಲ ಗೈಸ್, ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ, ನಾನ್ ಬಂದೇ ಕರ್ಕೊಂಡು ಹೋಗ್ತೀನಿ. ಬಟ್ ಅರ್ಧ ಕಾಂಪೌಂಡ್ ಒಂದು 3% ಕಟ್ಟಿರ್ತಾರಲ್ಲ, ಅವಾಗ ಬೇಕಾದ್ರೆ ಲಾಸ್ಟ್ ಫಿನಿಶಿಂಗ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಮಾತ್ರ ಡೈರೆಕ್ಟ್ ಆಗಿ ಫಸ್ಟ್ಲಿಂದಾನೆ ಕರ್ಕೊಂಡು ಹೋಗಲ್ಲ, ಯಾಕಂದ್ರೆ ನಮಗೆ 1000 ಕೆಲಸ ಇರ್ತವೆ. ನಾನು ಅಲ್ಲಿ ಹೋಗಿ ಆಲಗುಲಕ್ಕೆ ಎತ್ಕೊಡ್ಬೇಕು ಅವ್ರಿಗೆ, ಯಾಕಂದ್ರೆ ನಮ್ಮ ಹುಡುಗನೇ ಮಾಡ್ತಾನೆ, ಅವ್ನಿಗೆ ಎತ್ಕೊಟ್ಟು ಇದು ಮಾಡ್ಬೇಕು. ಆ ಸೈಟ್ ರಿಜಿಸ್ಟ್ರೇಷನ್ ಆಗಿ ಒಂದು 2 ತಿಂಗಳು ಸ್ವಲ್ಪ ದುಡ್ಡು ಎಲ್ಲ ರೆಡಿ ಮಾಡಿ ಆಮೇಲೆ ಕಾಂಪೌಂಡ್ ಹಾಕ್ಸೋಣ ಅಂತ. ಕಾಂಪೌಂಡ್ ಹಾಕ್ಸಿ ಒಂದು ಸೀಟ್ ಮನೆ ಹಾಕ್ಸಿ ಯಾರಿಗಾರ ಬಾಡಿಗೆ ಬಿಟ್ಬಿಡೋಣ. ಗೈಸ್, ನಾವು ಸೈಟ್ ತಗೊಂತೀವಿ ಅಂತ ಅಂದಾಗ ಅಪ್ಪ ಎಷ್ಟು ಕಮೆಂಟ್ಸ್ ಗೊತ್ತಾ ಅಂಬಿ, ಎಷ್ಟು ಕಂಗ್ರಾಚುಲೇಷನ್ಸ್, ಎಷ್ಟು ಜನ ಬ್ಲೆಸ್ ಮಾಡಿದ್ದೀರಾ, ಮನೆ ಕಟ್ಟಿ ಅಂತ ಬ್ಲೆಸ್ ಮಾಡಿದ್ದೀರಾ. ಸೊ ಎಷ್ಟು ಒಳ್ಳೆ ಮನ್ಸಿರುತ್ತೆ ಅಂತ ಅಂದ್ರೆ, ಕೆಲವೊಬ್ರು ಒಳ್ಳೆ ಕಮೆಂಟ್ ಆಗ್ತಾ ಇರ್ತಾರಲ್ಲ, ಎಷ್ಟು ಒಳ್ಳೆ ಮನ್ಸಿರುತ್ತೆ. ನೀವು ಆದಷ್ಟು ಎಲ್ಲ ದೇವರು ಸೇರಿಸಿ ಕಮೆಂಟ್ ಅಲ್ಲಿ ನಮ್ಗೆ ಆಶೀರ್ವಾದ ಮಾಡಿರ್ತೀರಾ. ಸೊ ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಷ್ಟೇ. ಅದಾದಷ್ಟು ಬೇಗ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ರಿಜಿಸ್ಟ್ರೇಷನ್ ದಿವಸ ನಾನು ಆದ್ರೆ ಬ್ಲಾಗ್ಸ್ ಮಾಡ್ತೀನಿ. ಸೊ ನನಗೆ ಸ್ವಲ್ಪ ಅಲ್ಲೆಲ್ಲ ಮಾಡಕ್ ಭಯ, ಎಲ್ಲಿ ಬೈದ್ ಬಿಡ್ತಾರೆ, ಏನಮ್ಮ ವಿಡಿಯೋ ಮಾಡ್ತಿದ್ದೆ ಅಂತ ಬೈದ್ ಬಿಡ್ತಾರೆ. ಯಾರು ಬೈಯಲ್ಲ, ನಮ್ಮ ಸೈಟ್ ಅಲ್ಲ, ಯಾಕೆ ಬೈತಾರೆ? ವಿಡಿಯೋ ಇವಾಗೆಲ್ಲ ಅವಾಗಿತ್ತು, ನಂಗೆ ಕೈ ಕಾಲ್ ಫುಲ್ ನಡಕ್ತಿದೆ. ಅವಾಗ ಒಂದು 10 ವರ್ಷದ ಹಿಂದೆ ಇತ್ತು. ಯಾರು ವಿಡಿಯೋ ಮಾಡ್ತಿದ್ರು ನಗ್ತಿದ್ರು ನೋಡಿ. ಇವಾಗ ವಿಡಿಯೋ ಮಾಡ್ತಾರ ನನ್ ಮುಖ ಕಂಡ್ರೆ ಸಾಕಪ್ಪ ಅದ್ರೊಳಗೆ ಅಂತ ಓಡ್ಬರ್ತಾರೆ. ಯಾಕೆ ಇವಾಗ ಹಂಗಿದೆ ಪವರ್, ಸೋಷಿಯಲ್ ಮೀಡಿಯಾ ಪವರ್ ಇದೆ. ಅವಾಗ ಬೇರೆ, ಇವಾಗಲೇ ಬೇರೆ. ಹಾಳಾಗೋದು ಅದರಿಂದನೇ, ಉದ್ಧಾರ ಆಗೋದು ಅದರಿಂದನೇ, ಬೆಳೆಯೋದು ಅದರಿಂದನೇ, ಬೀಳೋದು ಅದರಿಂದನೇ. ನಾವೊಂದು ಸಣ್ಣ ತಪ್ಪು ಗೊತ್ತಿಲ್ದೇನೆ ಎಡವು ಬಿಟ್ರು ಅದ್ರಲ್ಲಿ ಬಿದ್ಬಿಡ್ತೀವಿ. ಸೊ ಗೊತ್ತಿಲ್ದೇನೋ ಒಂದು ಒಳ್ಳೇದ್ ಮಾಡಿದ್ರು ಅದ್ರಲ್ಲಿ ಬೆಳೆದು ಬಿಡ್ತೀವಿ ನಾವು. ಸೊ ಎಲ್ಲ ಅನ್ನೋದು ನಮ್ ಕೈಲಿರುತ್ತೆ. ಸೊ ಹಂಗಂತ ಮುಖವಾಡ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬದುಕೋದು ಅಷ್ಟು ಒಳ್ಳೇದು ಅಲ್ಲ, ಅದು ಆಗೋದು ಇಲ್ಲ, ಬೇಗ ಮುಖವಾಡ ಕಳಿಸಿ ಬಿದ್ದು ಬಿಡುತ್ತೆ. ಸೊ ಆದಷ್ಟು ನೀವಾಗಿ ಟ್ರೈ ಮಾಡಿ, ನೀವೇ ವಿಡಿಯೋಸ್ ಮಾಡಿ, ಶ್ರಮ ಹಾಕಿ, ಕಷ್ಟಪಡಿ. ಅದು ಆಗಿಲ್ಲ ಅಂತಂದ್ರೆ ಕೆಲವೊಬ್ರು ಲಕ್ಕಿಂದ ಕೂಡ ಮೇಲ್ಗಡೆ ಬರ್ತೀರಾ, ಕೆಲವೊಬ್ರು ಅವ್ರ ಅಂದ ಚಂದದಿಂದ ಮೇಲ್ ಬರ್ತೀರಾ, ಕೆಲವೊಬ್ರು ಅವ್ರ ಟ್ಯಾಲೆಂಟ್ ಇಂದ ಮೇಲ್ ಬರ್ತೀರಾ, ಒಬ್ಬೊಬ್ರಿಗೆ ಎಜುಕೇಶನ್ ನಾಲೆಜ್ ಇರುತ್ತೆ. ಸೊ ಎಲ್ಲಾನು ಯೂಟಿಲೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಮೀಡಿಯಾನ ಯೂಟಿಲೈಸ್ ಮಾಡ್ಕೊಳ್ಳಿ. ಅದು ಎಲ್ಲಿರೋರ್ನ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಅದು ಜನಗಳ ಪ್ರೀತಿ ಸಂಪಾದನೆ ಮಾಡಿ, ಹಣ ಸಂಪಾದನೆ ಮಾಡ್ಬಿಡ್ಬೋದು ಬೇಗ. ಜನಗಳ ಪ್ರೀತಿ ಸಂಪಾದನೆ ಮಾಡೋದು ಅಸಾಧ್ಯದ ಮಾತು. ಅಂತ ಜನಗಳ ಪ್ರೀತಿ ನಮಗ್ ಸಿಕ್ಕಿದ್ದೆ, ವಿ ಆರ್ ಲಕ್ಕಿ. ಸೊ ನಮಗ್ ದುಡ್ಡು ಗಳಿಸಕ್ ಆಗಿಲ್ಲ ಅಂದ್ರೂ ಮುಂದೆ ಅಟ್ಲೀಸ್ಟ್ ಇಷ್ಟು ಜನಕ್ಕೆ ಪ್ರೀತಿ ಗಳಿಸಿದ್ವಿ ಅಂತ. ನಾನು ನನ್ನ ಗಂಡ ವಯಸ್ಸಾದಾಗ ನೋಡು ಈ ವಿಡಿಯೋ ಇಷ್ಟು ಹೊಡಿತ್ತು, ನೋಡಿ ಇಷ್ಟ ಜನ ನಮಗೆ ಕಮೆಂಟ್ಸ್ ಹಾಕಿದ್ರು, ಇಷ್ಟ ಜನ ನಮ್ ಇಷ್ಟಪಡ್ತೀವಿ. ಇರ್ತವೆ. ನಾನೆಲ್ಲಾನು ಸ್ಕ್ರೀನ್ ಶಾಟ್, ಗೈಸ್ ಹೈಯೆಸ್ಟ್ ಕಮೆಂಟ್ ಬಂದ್ರೆ, ಹೈಯೆಸ್ಟ್ ಲೈಕ್ ಬಂದ್ರೆ, ಹೈಯೆಸ್ಟ್ ವ್ಯೂಸ್ ನಾನು ಸ್ಕ್ರೀನ್ ಶಾಟ್ ತೆಗೆದುಕೊಂತ ಇರ್ತೀನಿ. ಸೊ ಎಸ್, ಓಕೆ ಗೈಸ್, ಅಷ್ಟೇ. ಇದ್ರಲ್ಲಿ ನಮ್ಮ ಮನಸ್ಸಿನ ಮಾಹಿತಿ ಇತ್ತು, ಹೇಳಿದೀವಿ. ನೆಕ್ಸ್ಟ್ ಸಿಗೋಣ. ಅದ್ ಕಾಯ್ತಾ ಇದ್ದೀನಿ ಯಾವಾಗ ರಿಜಿಸ್ಟ್ರೇಷನ್ ಆದಾಗ, ಎಲ್ಲಿ ಯಾವಾಗ ಆ ಪೇಪರ್ ಅಲ್ಲಿ ಅಂಬರೀಶ್ ವೈಫ್ ಆಫ್ ಕಾವ್ಯ ಇದ್ರೆಲ್ಲ ಎಲ್ಲಿ ಬರುತ್ತೋ ಅದ್ರಲ್ಲಿ ಹೆಸರು ಅಂತ ಕಾಯ್ತಾ ಇದೀನಿ ನಾನು. ಆದಷ್ಟು ಬೇಗ ನಮ್ದಾಗ್ಬೇಕು ಅದು ಅಂತ ಕಾಯ್ತಾ ಇದೀನಿ, ನೋಡೋಣ. ಸೊ ಲೋನ್ ತಗೋಬೇಕಾದ್ರೆ ಅವರು ಅಷ್ಟೇ ಪ್ರತಿಯೊಂದು ಪೇಪರ್ ಸೈಟ್ ಬಗ್ಗೆ ಮಾತಾಡಂಗೆ ಇಲ್ಲ ಗೈಸ್, ಪಕ್ಕ ಇದೆ ಎಲ್ಲ ಪೇಪರ್ಸ್ A to Z
ಪಕ್ಕ ಅಂದ್ರೆ ಪಕ್ಕ ಇದೆ. 1000 ಸತಿ ವಿಚಾರಿಸಿದೀವಿ, ಲಾಯರ್ ಹತ್ರ ತೋರಿಸಿದೀವಿ, ಗೊತ್ತಿರೋರ ಹತ್ರ ತೋರಿಸಿದೀವಿ. ಲಾಯರ್ ಹತ್ರ ಏನೋದಕ್ಕಿಂತ ಲೋನ್ ಕೊಡ್ತೀವಲ್ಲ ಅವರೆಲ್ಲ ಅವ್ರು ಲೋನ್ ಕೊಡ್ಬೇಕಂದ್ರೆ ಅವ್ರಿಗೂ ಎಲ್ಲ ಪಕ್ಕನೇ ಇರ್ಬೇಕು, ಸರ್ವೆ ಆಗಿದೆ, ಎಲ್ಲಾನು ಆಗಿದೆ. ತಗೊಂಡ್ರೆ ನಮ್ಗೆ ನೆಕ್ಸ್ಟ್ ಯಾವ್ದು ಪ್ರಾಬ್ಲಮ್ ಇರೋದು ಮತ್ತೆ ಅಷ್ಟೇ. ಸೈಟ್ ಅಂತಂದ್ರೆ ಅವ್ರು ಪ್ರತಿಯೊಂದು ಪೇಪರ್ಸ್ ಕೇಳ್ತಾರ. ಅವರು ಒಂದು ಪೇಪರ್ ಸಣ್ಣ ತುಂಡು ಕೂಡ ಅವ್ರು ಮಿಸ್ ಆಗಾಕ್ ಬಿಡಲ್ಲ. ಸೊ ಯಾಕಂದ್ರೆ ಅವ್ರು ಲೋನ್ ಕೊಡ್ತಾ ಇರ್ತಾರಲ್ಲ ಸೈಟ್ ಮೇಲೆ, ಅವ್ರು ಹೇಗೆ ಎಲ್ಲ ಹಂಗೆ ಸುಮ್ಮನೆ ಕೊಟ್ಬಿಡ್ತಾರ ಲೋನು, ಎಲ್ಲ ಚೆಕ್ ಮಾಡೇ ಕೊಡ್ತಾರಲ್ವಾ. ಸೊ ನಮ್ಗೆ ತುಂಬಾನೇ ಸೇಫ್ಟಿ ಇರುತ್ತೆ ಲೋನ್ ಮೇಲೆ ತಗೊಂಡ್ರೆ. ಸಿಗೋಣ, ಟೈಮ್ ಇದು ಬ್ಲಾಗ್ ಆಗ್ತಿದೆ, ಜಾಸ್ತಿ ಲ್ಯಾಗ್ ಆಗ್ತಿದೆ ಅಂತ ಹೇಳ್ತಾ ಅಷ್ಟೇ ಗೈಸ್. ಸೊ ಜಾಗ ಕೇಳ್ತಿದ್ರಿ ಎಲ್ಲಿ ಪ್ಲೇಸ್ ಅಂತ, ಅಮೌಂಟ್ ಎಷ್ಟು ಅಂತ ಕೇಳ್ತಿದ್ರಿ. ಸೊ ರಿಜಿಸ್ಟರ್ ಆದ ನಂತರ ರಿಜಿಸ್ಟರ್ ಎಲ್ಲ ಎಷ್ಟಾಯ್ತು, ಟೋಟಲ್ ಖರ್ಚು ಎಷ್ಟಾಯ್ತು ಎಲ್ಲ ರಿಜಿಸ್ಟ್ರೇಷನ್ ಟೈಮಲ್ಲಿ ಎಲ್ಲ ಇಲ್ಲಿ ಓಡ್ತಿದೆ ಗೈಸ್, ಇಲ್ಲಿ ಓಡ್ತಿದೆ. ಚೆನ್ನಾಗಿ ಸಖತ್ತಾಗಿ ಓಡ್ತಿದೆ. ದುಡ್ಡು ಸ್ವಲ್ಪ ಚೆನ್ನಾಗಿರ್ಬೇಕಷ್ಟೇ. ದುಡ್ಡು ಸಖತ್ತಾಗಿದ್ರೆ ಪ್ರೆಸೆಂಟ್ ಅಲ್ಲಿ ಓಡ್ತಾರಲ್ಲ, ನಾವಿರೋ ಪ್ರೆಸೆಂಟ್ ಅಲ್ಲಿ ಇಲ್ಲಲ್ಲ ಅಲ್ಲಿ ನಾವು ತಗೊಂಡ್ತಾರೆ. ನೆಕ್ಸ್ಟ್ ಎಲ್ಲ ಡೀಟೇಲ್ ಹೇಳ್ತೀನಿ ಬಿಡಿ ಗೈಸ್, ಓಕೆನಾ? ಸಿಗೋಣ, ಬಾಯ್. ಎಷ್ಟಾಯ್ತು ರಿಜಿಸ್ಟರ್ ಎಲ್ಲಾನು ಸೇರಿಸಿ ಒಂದೇ ಸತಿ ಪ್ರೈಸ್ ಇದ್ದೀನಿ. ಆದ್ಮೇಲೆ ಒರಿಜಿನಲ್ ಪೇಪರ್ ಇಟ್ಟೆ ಮಾತಾಡ್ತೀನಿ. ಅಷ್ಟೇ, ಅಲ್ಲಿವರೆಗೂ ದಯವಿಟ್ಟು ಕ್ಷಮಿಸಿ. ಏನಪ್ಪ ಇವ್ರು ಬಿಲ್ಡಪ್ ಹಾಕೊಂತಾರೆ ಅಂತ ಮಾತ್ರ ದಯವಿಟ್ಟು ಅನ್ಕೋಬೇಡಿ. ಯಾಕಂದ್ರೆ ಎಲ್ಲ ಖರ್ಚು ಹೇಳ್ಬೇಕಲ್ಲ, ಪ್ರೈಸು ರಿಜಿಸ್ಟ್ರೇಷನ್ಗೆ ಎಷ್ಟಾಯ್ತು, ಎಷ್ಟು ಓಡ್ತಿದೆ ಅಲ್ಲ ಸೈಟು, ನಾವು ಏನು ಪ್ರೈಸಲ್ಲಿ ತಗೊಂಡ್ವಿ, ಈಗ ಏನು ಪ್ರೈಸಲ್ಲಿ ಓಡ್ತಿದ್ದೆ, ಒಂದು ತಿಂಗಳಿಗೆ ಎಷ್ಟು ಇಂಪ್ರೂವ್ ಆಗಿದೆ, ಜಾಗ ಎಲ್ಲಿ, ನಮ್ಮ ಸೈಟ್ ಹೇಗಿದೆ, ಪ್ರತಿ ಒಂದು ತೋರಿಸ್ತೀವಿ. ಸೊ ನಿಮಗೆ ತೋರಿಸ್ಲಿ, ಇನ್ನು ಯಾರಿಗೆ ತೋರಿಸೋದು, ಏನು ತಗೊಂಡ್ರು ನಿಮಗೆ ತೋರಿಸ್ಬೇಕು, ಏನು ಮಗು ಇಟ್ಟಿರೋದು ನಿಮಗೆ ತೋರಿಸ್ಬೇಕು, ಎಲ್ಲ ನಿಮಗೆ ತೋರಿಸ್ಬೇಕು. ಬಿಕಾಸ್ ಸೋಷಿಯಲ್ ಮೀಡಿಯಾ ಅನ್ನೋದು ಹಂಗೆ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಇರಲಿ, ಸೊ ನೀವು ಸ್ಟಾರ್ಟ್ ಮಾಡಿ, ನೀವು ಚೆನ್ನಾಗಿರಿ, ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಆಷಾಢ ಬರೋಷ್ಟೊತ್ತಿಗೆ ಸೈಟ್ ರಿಜಿಸ್ಟರ್ ಆದರೆ ಸಾಕು ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಸಿಗೋಣ, ಬಾಯ್ ಬಾಯ್ ಬಾಯ್. ವಿಷ್ಣು ಅಂತೂ ಮಲಗಿಸ್ಬಿಟ್ಟಿದ್ವಿ ಗೈಸ್, ನಿಜವಾಗ್ಲೂ ಅವ್ನು ನಿದ್ದೆಲಿದ್ದಾಗ ವ್ಲಾಗಲ್ಲಿ ತೋರ್ಸೋಕ್ಕೆ ಆಗಲ್ಲ. ಸೊ ನಾನು ಡ್ರೆಸ್ ಕಲೆಕ್ಷನ್ ವಿಡಿಯೋ ಮಾಡಿದ್ದೀನಿ, ಸಾಕಷ್ಟು ಜನ ಕೇಳ್ತಿದ್ರೆ ಅದನ್ನ ಹೋಗಿ ನೋಡಿ. ಅದ್ರಲ್ಲಿ ವಿಷ್ಣು ಎಲ್ಲ ಮಾತಾಡಿದ್ದಾನೆ, ಆಕ್ಟಿವ್ ಇದ್ದಾನೆ. ಅದರಲ್ಲಿ ಎದ್ದ ಮೇಲೆ ನಾವು ವ್ಲಾಗ್ ಮಾಡಿರೋದ್ರಿಂದ ತುಂಬಾನೇ ಖುಷಿ. ಗೈಸ್ ಜಾಸ್ತಿ ತೋರಿಸಲ್ಲ ಅಂದ್ರೆ ಎಲ್ಲರೂ ಬೈತವ್ರು, ಸಣ್ಣ ಆಗ್ಬಿಟ್ಟಾವ್ ಮೇ ಬಿ, ಅದಕ್ಕೋಸ್ಕರ ಏದೆಲ್ಲ ಮೂಢನಂಬಿಕೆ. ಏನೋ ಕಣ್ಣು ಬಿದ್ದು ಸಣ್ಣ ಆಗ್ತಾರೆ ಅಂತಂದ್ರೆ ಅದೆಲ್ಲ ಸುಳ್ಳು. ಮಕ್ಕಳು ಬೆಳೀತಾ 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 ನೋಡಿ, ಇವಾಗ ಮಗು ಒಂದೇ ಕಡೆ ಇದ್ರೆ ಹಾಲು ಕುಡಿಯುತ್ತೆ ಮಲ್ಕೊಳ್ಳುತ್ತೆ, ಹಾಲು ಕುಡಿಯುತ್ತೆ ಮಲ್ಕೊಳ್ಳುತ್ತೆ, ಮಗು ವೇರಿಯೇಷನ್ ಆಗಲ್ಲ. ಅದೇ ಮಗು ಊಟದಿಂದ ಅಡ್ಡಾಡುತ್ತೆ, ಕ್ಯಾಲರೀಸ್ ಬರ್ನ್ ಆಗುತ್ತೆ, ಸಣ್ಣ ಆಗುತ್ತೆ ಮಗು. ಯಾಕೆ ತಲೆ ಕೆಡ್ಸ್ಕೊಳ್ಬೇಕು? ಆದ್ರೆ ಬಿಡಿ. ಬೈ 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 ಬೈ. ಅಲ್ಲಿ ಜಾಸ್ತಿ ನಿಮಿಷ ಆಗ್ಬಿಟ್ಟು, ಯಾಕಂದ್ರೆ 10 ನಿಮಿಷ ಇಂದ ಮಾಡ್ಬಿಟ್ಟಿದೀವಿ. ಇವಾಗ ಇದು ಸೇರಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ಮೆಂಟಾಲಿಟಿ ಎಷ್ಟಿದೆ ನೆಕ್ಸ್ಟ್ ವ್ಲಾಗಲ್ಲಿ ಸೈಟ್ ತೋರಿಸ್ತೀವಿ ಅಷ್ಟೇ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ವಿಡಿಯೋಗ್ರಾಫರ್ ಮರಿಬೇಡಿ, ನಂಬರ್ ಹಾಕಿರಿ. ಸೊ ಅಷ್ಟೇ ಗೈಸ್, ಸಿಗೋಣ, ಬಾಯ್. ಸೊ ಯಾರೆಲ್ಲ ಇನ್ನೂ ನಮ್ಮ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ವಿಡಿಯೋ ಬಿಟ್ಟ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಷ್ಟೇ ಗೈಸ್, ಸಿಗುವ.